ಅದು ನೋವು ಅನ್ನೋದು ಈಸಿ ಅಲ್ಲ ನಾವು ಮಾತಾಡಿದಷ್ಟು ಅಲ್ವಾ. ನೋವು ಅಂದಾಗ ಎಷ್ಟು ನೋವು ಆಗುತ್ತೆ ಅಂತಂದ್ರೆ ಅನುಭವಿಸಿದವ್ರಿಗೆ ಗೊತ್ತು. ಆಮೇಲೆ ಅನುಭವಿಸಿದವ್ರು ಯಾರು ಇಲ್ಲ ಅಂತ ನಾನು ಅನ್ಕೋತೀನಿ. ಸಾಧನೆಯ ಮೂಲ ನೋವೇನೆ. ಅಲ್ಲಿ ಸಂತೋಷ ಯಾವತ್ತೂ ಸಾಧನೆ ಮಾಡೋಕ್ಕಾಗದೇ ಇಲ್ಲ. ಮಕ್ಕಳನ್ನ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡೋದು, ಅವ್ರಿಗೆ ಅದನ್ನ ತಗೊಳ್ಳೋದು ಹೇಗೆ ಅಂತಲೇ ಗೊತ್ತಿಲ್ಲ. ಎಲ್ಲ ಯಾವ ಥರ ಅಂದರೆ ಈ ಕೋಳಿ ಫಾರ್ಮಲ್ಲಿ ಕೋಳಿ ಸಾಕ್ದಂಗೆ ಅಷ್ಟೇ ನಾವು ಮಾಡ್ತಾ ಇರೋದು. ಏನು ಅವ್ರು ಕೇಳೋಕ್ಕೆ ಮೊದಲೇ ಎಲ್ಲ ಕೊಟ್ಬಿಡೋದು. ಕಷ್ಟಪಟ್ಟು ಅವರು ತುಂಬ ದೊಡ್ಡ ನಿರ್ದೇಶಕರಾಗಿದ್ದಾರೆ. ನಾನು ಸರ್ ನೀವು ತುಂಬ ಕಷ್ಟಪಟ್ಟು ಬೆಳೆದಿದ್ದೀರಾ, ವರ್ಷಕ್ಕೊಂದು ಹೊಸ ನಿರ್ದೇಶಕನಿಗೆ ಸರ್ ಚಾನ್ಸ್ ಕೊಡಿ ನೀವು ಅಂತಂದೆ. ನಿಮ್ಗೆ ಏನಾದ್ರು ತೊಂದರೆ ಯಾರು ಕೊಡ್ತಿದ್ದಾರೆ ಅಂದರೆ ನೀವು ಇನ್ನೂ ಜಾಸ್ತಿ ಖುಷಿಯಾಗಿರ್ಬೇಕು, ಇನ್ನೂ ಚೆನ್ನಾಗಿ ಹೋಗ್ಬೇಕು. ಅವ್ರಿಗೆ ನೋಡ್ತಾ ಇದ್ರೆ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಇದರ ಚೇರ್ಪರ್ಸನ್ ಡಾಕ್ಟರ್ ಮಾಲಿನಿ ಸುತ್ತೂರು ಅವರಿದ್ದಾರೆ. ವೆಲ್ಕಮ್ ಟು ದ ಶೋ ಮೇಡಮ್. ನಮಸ್ತೆ. ಮೇಡಮ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ತುಂಬ ಸಲ ನೆನಪು ಮಾಡಿಕೊಂಡು ನಾನು ಮರೀತಿದ್ದೆ, ಹೀಗಾಗಿ ಇದನ್ನು ಹೇಳೋಣ ಅಂತ. ಜಾಯಿನ್ ಬಟನ್ ಹೊಸದಾಗಿ ನಾವು ಕ್ರಿಯೇಟ್ ಮಾಡಿದ್ವಿ, ಹೊಸದಾಗಲ್ಲ ಬಟ್ ಹೊಸದಾಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ, ತುಂಬ ವಿಡಿಯೋಗಳು ಮಾಡ್ತಾಯಿದ್ದೀವಿ. ಸೊ ಗೌರಿ ಶಕ್ಕಿ ಸ್ಟುಡಿಯೋ ಬಗ್ಗೆ ನಿಮಗೆ ಒಂದು ಮೆಚ್ಚುಗೆ ಇದ್ದು ಸಪೋರ್ಟ್ ಮಾಡಬೇಕು ಈ ಚಾನಲ್ನ ಅಂತಂದರೆ ದಯವಿಟ್ಟು ಆ ಒಂದು ಚಾನಲ್ನ, ಆ ಒಂದು ಕಮ್ಯುನಿಟಿನ ಜಾಯ್ನ್ ಆಗಿ. ಅಲ್ಲೊಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ನಿಮಗೋಸ್ಕರ ಮಾಡಿರುವಂಥ ವಿಡಿಯೋಗಳು ಅದರಲ್ಲಿ ಇರ್ತವೆ, ಅದನ್ನು ನೀವು ನೋಡಬಹುದು, ಅದರ ಉಪಯೋಗ ಪಡ್ಕೊಳ್ಬಹುದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಟಾಪಿಕಿಗೆ ಬರೋದಾದರೆ, ನಾವು ಒಂದು ಹಳೆ ಮಾತಿದೆ, ಏನಂದರೆ ನೋವು ನಲಿವು ಜೀವನದ ಅವಿಭಾಜ್ಯ ಅಂಗ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ನೋವು ಇರುತ್ತೆ, ನಲಿವು ಇರುತ್ತೆ ಅಂತ ಹೇಳಿ, ನೋವು ಬಂದಾಗ ಕುಗ್ಬೇಡ, ನಲಿವು ಬಂದಾಗ ಹಿಗ್ಬೇಡ ಜಾಸ್ತಿ ಅನ್ನೋ ಮಾತನ್ನು ಕೂಡ ಕೇಳ್ತೀವಿ. ಬಟ್ ಇದರಲ್ಲಿ ಈ ಎಲ್ಲ ಮಾತುಗಳ ಹಿಂದೆ ಒಂದು ಇಂಟೆನ್ಷನ್ ಏನಿದೆ ಅಂತಂದರೆ, ಓಕೆ ನೋವು ಇರುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದು ಜೊತೆಗೆ ನೋವು ಅನ್ನೋದ್ರಿಂದ ಸಾಧ್ಯವಾದಷ್ಟು ಬೇಗ ಹೊರಗಡೆ ಬರಬೇಕು ನಾವು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಅದು ಫಿಸಿಕಲ್ ನೋವಿದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಮೆಂಟಲ್ ನೋವಿದ್ರೆ ಅಥವಾ ಏನಾದರೂ ಭಾವನಾತ್ಮಕವಾಗಿ ನಮಗೆ ಒಂದು ಸ್ಟ್ರೆಸ್ ಆದರೆ ನಾವು ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಯೋಚನೆ ಮಾಡ್ತೀವಿ. ಯಾರು ಕೂಡ ನೋವನ್ನು ಇಷ್ಟಪಡಲ್ಲ ಬೇಸಿಕಲಿ ಅಲ್ವಾ. ನಲಿವು ನಮಗೆ ಇಷ್ಟ, ನೋವು ನಮ್ಗೆ ಇಷ್ಟ ಇಲ್ಲ. ನೋವಿಂದ ದೂರ ಇರ್ತೀವಿ. ನೋವು ಆಗುತ್ತೆ ಅಂದರೆ ನಾವು ಆ ವ್ಯಕ್ತಿ ಹತ್ರ ಹೋಗಲ್ಲ. ಈಗ ನಾವು ಜಿಮ್ ಕೂಡ ಹೋಗಲ್ಲ, ಬಿಕಾಸ್ ನಮಗೆ ಮೈ ನೋವು ಆಗುತ್ತೆ ಅಂತ ಹೇಳಿ ಅಲ್ವಾ. ಯಾವುದೋ ಒಂದು ತುಂಬ ಸ್ಟ್ರೆಸ್ಫುಲ್ ಒಂದು ಕಾಂಪ್ಲೆಕ್ಸ್ ಸಮಸ್ಯೆ ಇದೆ, ಅದನ್ನು ನಾವು ಸಾಲ್ವ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ದೂರ ಇಡ್ತೀವಿ, ಯಾಕೆಂದರೆ ಅದು ನೋವು ಕೊಡುತ್ತೆ ನಮಗೆ. ಅದು ಹೊರತುಪಡಿಸಿ ನೋವುಗಳು ನಮಗೆ ಬೇರೆ ಬೇರೆ ರೀತಿಯಿಂದ ಫಿಸಿಕಲ್ಲು ಮತ್ತು ಎಮೋಷ್ನಲ್ ನೋವುಗಳು ಆಗ್ತಿರ್ತವೆ ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳಿಂದ ಅಥವಾ ಘಟನೆಗಳಿಂದ. ಮೇಡಮ್ ಈಗ ಪ್ರಶ್ನೆ ಏನಂದರೆ, ಈ ನೋವು ಅನ್ನೋದನ್ನು ನಾವು ಏನು ನೋಡ್ಕೊಂಬಂದಿದ್ದೀವಿ ಈ ಥರ, ಓಕೆ, ಇದರ ಹೊರತುಪಡಿಸಿ ನೋವಿಗೇನಾದರೂ ಬೇರೆ ಡೈಮೆನ್ಷನ್ ಇದೆಯಾ, ಬೇರೆ ಆ್ಯಂಗಲಿಂದ ಇದನ್ನು ನೋಡಬಹುದಾ, ಜೀವನಕ್ಕೆ ಪಾಸಿಟಿವ್ ಆಗಿ ಕೂಡ ಇದು ಸಹಾಯ ಮಾಡುವಂಥ ಶಕ್ತಿ ನೋವಿಗೆ ಏನಾದರೂ ಇದೆಯಾ ಅನ್ನೋದು ಪ್ರಶ್ನೆ. ಖಂಡಿತ ಸರ್. ಕಾರಣ ಏನಂತಂದರೆ, ಯಾರು ಒಂದು ಸಾಧಕರು ಅಂತ ನಾವು ನೋಡ್ತೀವಿ, ಅವರ ಹಾದಿನ ನಾವು ನೋಡಿದಾಗ ಅದು ನೋವಿನಿಂದ ಕೂಡಿದ ಹಾದಿನೇ ಆಗಿರುತ್ತೆ. ಹಾಗಾಗಿ ಸಾಧನೆಯ ಮೂಲ ನೋವೇನೆ. ಅಲ್ಲಿ ಸಂತೋಷ ಯಾವತ್ತೂ ಸಾಧನೆ ಮಾಡೋಕ್ಕಾಗದೇ ಇಲ್ಲ. ನೀವು ಸಂತೋಷವಾಗಿದ್ದಾಗ ಖಂಡಿತವಾಗ್ಲೂ ನೀವು ಇನ್ನೊಂದು ಮುಂದೆ ಹೆಜ್ಜೆ ಇಡೋಕ್ಕೂ ಆಗೋದಿಲ್ಲ, ನಾವು ಅಲ್ಲೇ ನಿಂತಿರ್ತೀವಿ. ಉದಾಹರಣೆಗೆ ಹೇಳ್ಕೊಂತ ಬಂದರೆ, ಮೊದಲನೇದಾಗಿ ಈ ನೋವನ್ನು ನಾವು ಯಾವ ರೀತಿ ಸಾಮಾನ್ಯವಾಗಿ ನೋಡಿ, ಎಲ್ಲ ನನಗೆ ನೋವಿದೆ, ನಾನು ಇದರಲ್ಲಿದ್ದೀನಿ, ಅವಮಾನ ಆಗಿದೆ, ದುಃಖ ಆಗಿದೆ, ಬೇಜಾರಾಗಿದೆ ಅಂತಾರೆ. ಆದರೆ ಇನ್ನೊಂದು ಡೈಮೆನ್ಷನ್ನ ನೋಡಿ, ನೀವು ಒಂದು ನೋಡ್ತಾ ಇದ್ದೀರಾ, ಒಂದನ್ನು ನೋಡ್ತಾ ಇದ್ದೀರಾ, ಇನ್ನೊಂದು ಥರ ಅದನ್ನು ಯಾಕೆ ನೋಡಬಾರ್ದು? ನಾನು ಹೇಳಿದೆ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನಾವು ಶಿಫ್ಟ್ ಹೆಂಗೆ ಆಗ್ಬೋದು ಅಂತ. ಈ ಶಿಫ್ಟ್ ಯಾವ ಥರ ಆಗ್ಬೋದು ಅಂತ ನಾನೀಗ ಹೇಳ್ತಾ ಇದ್ದೀನಿ. ನೀವೆಲ್ಲ ಅದನ್ನು ಯೋಚನೆ ಮಾಡ್ತಾ ಇದ್ರೆ, ನನಗೆ ನೋವಾಗಿದೆ ಅಂತಂದರೆ ಇನ್ನೊಂದು ಥರ ಯಾವ ಥರ ಮಾಡ್ಬೋದು ಅಂದರೆ, ಸುಮ್ಮನೆ ಹಾಗೆ ಗ್ಲ್ಯಾನ್ಸ್ ಮಾಡ್ಕೊಳ್ತಾ ಬನ್ನಿ. ಚರಿತ್ರೆಯ ಪುಟನ ಒಂದು ಸಲ ಮಾಡಿ ಮಹಾವೀರ ಅಂತ ನಾವು ತಗೊಂಡ್ರೆ, ಮಹಾವೀರ ಭರತ ಬಾಹುಬಲಿ ಇಬ್ಬರು ಯುದ್ಧ ಮಾಡ್ತಾರೆ, ಎಲ್ಲ ಬೇರೆ ಬೇರೆ ಮಲ್ಲ ಯುದ್ಧ, ಆಮೇಲೆ ಎಲ್ಲ ಯುದ್ಧಗಳು ಮಾಡಿ ಫೈನಲ್ಲಿ ಬಾಹುಬಲಿ ಆ ಒಂದು ನಿರ್ವಾಣ ಸ್ಟೇಜ್ಗೆ ಹೋಗೋದು ಒಂದು ಅದೆಲ್ಲ ಆಗುತ್ತಲ್ಲ ಒಂದು ನೋವಿನಿಂದ. ಅಯ್ಯೋ ನಮ್ಮ ಅಣ್ಣ ಆಸ್ತಿಗೋಸ್ಕರ ಹಿಂಗೆಲ್ಲ ಮಾಡಿದ್ನಲ್ಲ, ತಗೋ ನೀನೇ ಇಟ್ಕೋ, ನಾನು ಹೋಗ್ತೀನಿ ಅಂತ ಹೋಗ್ತಾರೆ. ಅಂದರೆ ಒಂದು ಮಹಾ ಪರಿವರ್ತನೆ ಆಗಿದ್ದು ನೋವಿನಿಂದ ಹೊರತು ಸಂತೋಷದಿಂದ ಅಲ್ಲ. ಬುದ್ಧಂದು ನೋಡಿ, ಬುದ್ಧ ಯಾವಾಗ ಅವರು ಅದನ್ನು ತ್ಯಾಗ ಮಾಡಿ, ಸಿದ್ಧಾರ್ಥ ಬುದ್ಧ ಯಾವಾಗ ಆಗೋದು ಅಂತಂದರೆ, ಒಂದು ಸಾವನ್ನ ನೋಡ್ತಾರೆ, ನೋವನ್ನ ನೋಡ್ತಾರೆ. ಸಂತೋಷನ ನೋಡಿ ಸಿದ್ಧಾರ್ಥ ಬುದ್ಧ ಆಗಲಿಲ್ಲ, ನೋವಿನಿಂದಲೇ ಸಿದ್ಧಾರ್ಥ ಬುದ್ಧ ಆಗಿದ್ದು. ಗಾಂಧೀಜಿ ಅವ್ರನ್ನ ನೋಡಿ, ಅವರು ಅವರ ಸೌತ್ ಆಫ್ರಿಕಾದಲ್ಲಿ ಆಗಿದ್ದ ಅವಮಾನಗಳು, ಅವ್ರನ್ನ ಟ್ರೈನಿಂದ ಆಚೆ ತಳ್ಳಿ ಹಾಕಿದ್ರು, ಆವಾಗನೇ ಸತ್ಯಾಗ್ರಹ ಅಂತ ಬಂತು. ಅಂದರೆ ಒಬ್ಬ ಮನುಷ್ಯನ ಜೀವನದ
ಟರ್ನಿಂಗ್ ಟ್ವಿಸ್ಟ್ ಕೊಡೋದು ನೋವುಗಳು. ಅದೇ ರೀತಿ ಅಂಬೇಡ್ಕರ್ ನೋಡಿದಾಗ ಹೇಗೆ ಅವರು ಅದನ್ನು ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗುತ್ತೆ. ಅದನ್ನು ಓದ್ತಾ ಹೋದರೆ ಒಬ್ಬ ಮನುಷ್ಯ ಇಷ್ಟು ತಡ್ಕೊಂಡು ಇಷ್ಟು ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತೀನಿ. ನೋವುಗಳೇ ಹೊರತು ಪ್ರಶಸ್ತಿ ಪುರಸ್ಕಾರ ಎಲ್ಲ ಅವರು ಆ ಮಟ್ಟಿಗೆ ಒಂದು ಸಂವಿಧಾನ ರಚನೆ ಮಾಡೋಕ್ಕಾಗಿದ್ದು. ಬಸವಣ್ಣನವ್ರನ್ನ ತಗೊಳ್ಳಿ, ಹೆಂಗೆ ಮಾಡಿದ್ರು ಅವರು, ಜನರ ನೋವನ್ನ ನೋಡಿ ಕ್ರಾಂತಿ ಮಾಡಿದ್ರು. ಈ ಎಲ್ಲರನ್ನೂ ನಾವು ನೋಡ್ಕೊಂಡು ಬಂದಾಗ ಅವರ ಜೀವನದಲ್ಲಿ ಅವರಿಗೆ ಬೆಳಕು ನೀಡಿದ್ದು, ಟ್ವಿಸ್ಟ್ ಕೊಟ್ಟಿದ್ದು ನೋವೇ ಹೊರತು ನಲುವಲ್ಲ. ನಲಿವಾಗಿದ್ದಿದ್ರೆ ಅವರು ಎಲ್ಲೆಲ್ಲಿ ಇರ್ತಿದ್ರು, ಸಿದ್ಧಾರ್ಥನೇ, ಮಹಾವೀರನೇ, ರಾಜ್ಯ, ಇದು ಹೆಂಡತಿ ಮಕ್ಕಳು ಅಷ್ಟೇ ಹೊರತು ಮಹಾನ್ ವ್ಯಕ್ತಿಗಳಾಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಮ್ಮ ಪ್ರಭು ನೋಡಿ, ಅಲ್ಲಮ್ಮ ಪ್ರಭು ಆ ಒಂದು ಮಟ್ಟಕ್ಕೆ ಏರೋಕ್ಕೆ ಮೊದಲು ಅವರು ಒಂದು ಸಾಂಸಾರಿಕ ಜೀವನ, ಕಾಮಲತೆ ಅಂತ ಓದಿದಾಗ ಸ್ಟೋರಿ, ಮದುವೆ ಆಗಿರ್ತಾರೆ, ಅವ್ರು ತೀರೋಗ್ತಾರೆ. ಆಕೆ ಮರಣ, ವಿಷಮ ಶೀತ ಜ್ವರ ಅಂದರೆ ಟೈಫಾಯ್ಡ್, ಹಾಗೆ ಆಕೆ ಸತ್ತೋದ ಮೇಲೆ ಅವ್ರಿಗೆ ವೈಫ್ ಅಂದರೆ ಮದುವೆ ಆಗಿರ್ತಾರೆ ತುಂಬ ಇಬ್ಬರು ಇಷ್ಟಪಟ್ಟು. ಆ ನಂತರನೇ ಅವರು ಆ ಥರ ಒಂದು ಮಹಾನ್ ಯೋಗಿಯಾಗಿದ್ದು. ಎಲ್ಲರೂ ನಾವು ನೋಡ್ಕೊಂಡು ಬಂದರೆ ವಿವೇಕಾನಂದರು ಯಾವಾಗಾದರೂ ಅವ್ರಿಗೆ ತುಂಬ ಕಷ್ಟ ಬಂದಾಗ ಅವರು ದೇವ್ರನ್ನ ಹುಡ್ಕೊಂಡು ಹೋದರು. ಸೊ ನೀವು ಚೆನ್ನಾಗಿದ್ದರೆ ಲೈಫಲ್ಲಿ ನೀವು ಸಾಧನೆ ಮಾಡೋಕ್ಕಾಗೋದಿಲ್ಲ. ನಿಮಗೆ ನೋವು ಬಂದಾಗಲೇ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡೋದು ನೋವೇನೆ. ಹಾಗಾಗಿ ಎರಡು ಥರ ನಾವು ನೋವನ್ನು ನೋಡ್ಬೋದು. ಅಂದರೆ ನೋವಿನಲ್ಲಿ ವಿಧಗಳು ಅಂತ ನಾವು ನೋಡೋದಾದರೆ, ಫಿಸಿಕಲ್ ನಮಗೆ ನೋವುಗಳಾಗಿರುತ್ತೆ, ಸ್ಟ್ಯಾಮಿನಾ ಕೊಡುತ್ತೆ. ನೋವು ತಿಂದು 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 ಬಾಡಿ ಅದು ಬೇರೆ ಥರನೇ ಆಗುತ್ತೆ. ಆಮೇಲೆ ಮೆಂಟಲ್ಲು, ಮಾನಸಿಕವಾಗೂ ಬೇಕಾದಷ್ಟು ನೋವುಗಳಾಗುತ್ತೆ. ಆವಾಗಲೇ ಮನುಷ್ಯ ಸ್ಟ್ರಾಂಗ್ ಆಗ್ತಾ ಬರೋದು. ಭಾವನಾತ್ಮಕವಾಗಿ ಸಂಬಂಧಗಳಲ್ಲೂ ಬೇಕಾದಷ್ಟು ಕೊಡ್ತಾರೆ. ಎಲ್ಲ ನಮಗೆ ನೋವು ಕೊಡೋರು ಯಾರೋ ದೂರದಲ್ಲಿ ಇರೋರೆಲ್ಲ ನಮ್ಮ ಸುತ್ತಮುತ್ತ ಇದ್ದಾರಲ್ಲ, ಮಕ್ಕಳು, ಗಂಡ, ಹೆಂಡತಿ, ಅತ್ತೆ, ಮಾವ, ಅಪ್ಪ, ಅಮ್ಮ, ಇವ್ರನ್ನ ಬಿಟ್ಟರೆ ಇನ್ಯಾರು ಬರ್ತಾರೆ? ಎಲ್ಲ ಅವರೇ, ಎಲ್ಲ ನಮ್ಮವರೇ ನಮಗೆ ನೋವು ಕೊಡೋದು, ಬೇರೆ ಯಾರೂ ಇಲ್ಲ. ಹಾಗಾಗಿ ನೋವನ್ನು ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸೈಂಟಿಫಿಕ್ಕಾಗಿ ಈ ನೋವು ಅಂತ ನೋಡಿದಾಗ ಏನಾಗುತ್ತೆ, ನಿಮಗೆ ಏನೋ ತುಂಬ ನೋವಾಗೋಯ್ತು, ನಮಗೆ ತುಂಬ ಬೇಜಾರಾಗೋಯ್ತು, ಅದು ಫಿಸಿಕಲ್ಲೂ ಆಗಿರ್ಬೋದು, ಭಾವನಾತ್ಮಕವಾಗಿಯೂ ಆಗ್ಬೋದು, ಮಾನಸಿಕವಾಗಿಯೂ ಆಗಿರ್ಬೋದು. ಆವಾಗ ಏನಾಗುತ್ತೆ ಅಂತಂದರೆ, ಫಸ್ಟು ಆಗ ಅಂಥದ್ದು ನಮಗೆ ಅವೇರ್ನೆಸ್ಸು ಬರುತ್ತೆ. ನಾನು ಏನು ಅನ್ನೋದು ನಮಗೆ ಗೊತ್ತಾಗೋದು ಯಾವುದೋ ಸರ್ಜರಿಗೆ ತಗೊಂಡೋಗಿ ಹಾಕಿರ್ತಾರೆ. ಆವತ್ತಿನ ದಿನ ನಾನು ಯೋಚನೆ ಮಾಡ್ತೀನಿ ನಾನು ಏನು ಅಂತ. ಅಲ್ಲಿವರೆಗೂ ನಾನು ಸೋ ಆ್ಯಂಡ್ ಸೋ ಚೇರ್ಮನ್, ನಾನು ಸೋ ಆ್ಯಂಡ್ ಸೋ ಬಾಸು, ಇಷ್ಟೇ ನಾನು ಏನು ಅಂತ ನನಗೆ ಅರಿವು, ಸೆಲ್ಫ್ ಅವೇರ್ನೆಸ್ ಅಂತ ನಾವು ಏನಂತೀವಿ, ಸೆಲ್ಫ್ ಅವೇರ್ನೆಸ್ ಅಂತ ಕೊಡೋದೇ ನೋವು. ನಾವು ಸಂತೋಷವಾಗಿದ್ದಾಗ ನಾವು ಇರೋದಿಲ್ಲ, ನಮ್ಗೆ ಗೊತ್ತಾಗಲ್ಲ. ಅವಾಗ ನಮ್ಮ ತಲೆ ಮೇಲೆ ಭಾಳ ದೊಡ್ಡ ಇದಾಗ್ಬಿಟ್ಟಿರುತ್ತೆ. ಹಾಗಾಗಿ ಮತ್ತು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇದೆಯಲ್ಲ, ನಾನು ಬಹಳ ಸಲ ಹೇಳಿದ್ದೀನಿ, ಮೆದುಳಲ್ಲಿ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಇದೆ ಅಂತ. ಅದು ಅದರ ಕೆಲಸ ಈಗೋನ ತುಂಬ ಜಾಸ್ತಿ ಮಾಡೋ ಅಂಥದ್ದು. ಈಗೋನ ಎಷ್ಟು ಅದು ನಿಮ್ಮನ್ನ ಎಕ್ಸಾಜರೇಟ್ ಮಾಡುತ್ತೆ ಅಂದರೆ ಅದನ್ನ ಜಾಸ್ತಿ ಮಾಡುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂದರೆ ಅದು, ಮತ್ತು ಮೈಂಡ್ ವಾಂಡ್ರಿಂಗ್ ಅಂತ. ಅಂದರೆ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಸುತ್ಕೊಂಡು ಬೇಡವಾದನ್ನೆಲ್ಲ ಯೋಚನೆ ಮಾಡ್ಕೊಂಡು ಎಲ್ಲರ ಮೇಲೂ ಕೋಪ ಮಾಡ್ಕೊಂಡು ಇದು ಮಾಡ್ಕೊಂಡು ಬರೋದೇ ಅದರದ್ದು ಕೆಲಸ ಮೇಯ್ನು. ಅದ್ರ ಬದಲು ರಿಫ್ಲೆಕ್ಷನ್ ಮೋಡ್ಗೆ ಹೋಗಿ ಅಂತ ನಾನು ಹೇಳ್ತೀನಿ ಯಾವಾಗಲೂ. ಸೊ ಈಗೋ ಮತ್ತು ಈ ಮೈಂಡ್ ವಾಂಡ್ರಿಂಗ್ ಇವೆರಡನ್ನ ಸಪ್ರೆಸ್ ಮಾಡುತ್ತೆ. ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನಿಮ್ಮನ್ನ ಕುಗ್ಸೋದು, ಇದು ಮಾಡೋದು ಯಾವಾಗ ಅಂತಂದರೆ ನಿಮ್ಮ ನೋವಿದ್ದಾಗ ಮಾತ್ರ. ಆ ರೀಜನ್ ನೋಡಿದ್ದಾರೆ, ಯಾವುದೋ ಒಬ್ಬ ವ್ಯಕ್ತಿಗೆ ತುಂಬ ನೋವಲ್ಲಿದ್ದಾಗ ಆ ರೀಜನಲ್ಲಿ ಏನಾಗುತ್ತೆ ಅಂದರೆ ಈಗೋ ಕಮ್ಮಿ ಆಗಿರುತ್ತೆ. ಸಾಮಾನ್ಯ ನೀವು ನೋಡಿ, ತುಂಬ ನೋವು ಏನೋ ತಡ್ಕೊಳಕ್ಕೆ ಆಗ್ತಿಲ್ಲ ಅಂದಾಗ ನಿಮಗೆ ಅವನು ಕೆಲಸದವನ ಅಂತ ಗೊತ್ತಾಗಲಿ, ಯಾನೂ ನೋಡಲ್ಲ, ಅಪ್ಪ ನಾನು ಎತ್ಕೊಂಡಾಗ ಹಾಕಪ್ಪ ಆಸ್ಪತ್ರೆಗೆ, ಅಲ್ಲಿ ಬಡವ ಅವನು ಶ್ರೀಮಂತ ಏನೂ ಗೊತ್ತಿಲ್ಲ. ಮೆಂಟಲ್ ನೋವಾದರೂ ಕೂಡ ಯಾರ ಜೊತೆಗೂ ಹಂಚ್ಕೊಂಡ್ಬಿಡ್ತಾರೆ. ತುಂಬ ಆ ಥರದ್ದು ಆ ಮನುಷ್ಯನಿಗೆ ನೋವು ನಿಜವಾಗ್ಲೂ ಕೊಡೋದು, ಸೆಲ್ಫ್ ಅವೇರ್ನೆಸ್ ಕೊಡೋದು, ಮತ್ತು ಈಗೋನ ಕಿಲ್ ಮಾಡೋದು. ಅದ್ರ ಜೊತೆಗೆ ಮೈಂಡ್ ವಾಂಡ್ರಿಂಗನ್ನ ಎಲ್ಲ ನಿಲ್ಲಿಸ್ಬಿಟ್ಟು ಆ ಪ್ರೆಸೆನ್ಸ್ಗೆ ನಮ್ಮನ್ನು ಕರ್ಕೊಂಬರುತ್ತಲ್ಲ, ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೆಕೆಂಡು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ನಿಮಗೆ ಎಷ್ಟು ಪೇಯ್ನ್ ಆಗ್ತಾ ಇರುತ್ತೆ, ನೀವು ಅಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀರಾ. ಬ್ರೈನ್ ನೆಟ್ವರ್ಕಿಂಗಲ್ಲಿ ಬಹಳಷ್ಟು ಬದಲಾವಣೆಗಳು. ಈಗ ನೀವು ಡಿಫೆನ್ಸ್ ಅವ್ರನ್ನ ತಗೊಳ್ಳಿ. ಈಗ ಅವರು ಕಾರ್ಗಿಲ್ ಆಗ್ಬೋದು, ಲೇ ಲಡಾಖ್, ಬೇರೆ ಬೇರೆ ಜಾಗದಲ್ಲಿ ಸೈನಿಕರು -40 ಇರುತ್ತೆ, -20 ಇರುತ್ತೆ. ಹೇಗಿರ್ತಾರೆ? ನಮ್ಮ ಕೈಲಿ ಯಾಕೆ ಆಗಲ್ಲ ಅಂತಂದರೆ ಅವರಿಗೆ ಆ ಟ್ರೈನಿಂಗ್ ಇರುತ್ತಲ್ಲ, ಅದು ಡಿಫೆನ್ಸ್ ಟ್ರೈನಿಂಗ್ ಮಾಡೋಕ್ಕಾಗದೆ ಓಡಿ ಬಂದುಬಿಡ್ತಾರೆ.
ವೆರಿ ಟಫ್ ಟ್ರೈನಿಂಗ್ ಅದು. ಅದು ಮಾಡ್ತಾ 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 ನ್ಯೂರಾನಲ್ ಪಾತ್ವೇಗಳಲ್ಲಿ ರಿಸಿಲಿಯೆಂಟ್ ಕೆಪಾಸಿಟಿ ಬರುತ್ತೆ. ನಾವು ಮಕ್ಕಳಿಗೆ ಅದಕ್ಕೇನೆ ಸರ್ ಮಕ್ಕಳನ್ನ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡೋದು. ಅವ್ರಿಗೆ ಅದನ್ನ ತಗೊಳ್ಳೋದು ಹೇಗೆ ಅಂತಲೇ ಗೊತ್ತಿಲ್ಲ. ಎಲ್ಲ ಯಾವ ಥರ ಅಂದರೆ ಈ ಕೋಳಿ ಫಾರ್ಮಲ್ಲಿ ಕೋಳಿ ಸಾಕ್ದಂಗೆ ಅಷ್ಟೇ ನಾವು ಮಾಡ್ತಾ ಇರೋದು. ಏನು ಅವ್ರು ಕೇಳೋಕ್ಕೆ ಮೊದಲೇ ಎಲ್ಲ ಕೊಟ್ಬಿಡೋದು. ಅವಕ್ಕೆ ಕಷ್ಟ ಅಂದರೆ ಏನೂ ಗೊತ್ತಿಲ್ಲ. ಸಮಸ್ಯೆ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಗೊತ್ತಿಲ್ಲ ಅವ್ರಿಗೆ. ನಾವು ಮಕ್ಕಳನ್ನ ಮೊದಲಿಂದ ಹಂಗೆ ಬೆಳೆಸ್ದಾಗ ಏನಾಗುತ್ತೆ ಅಂದರೆ ತಪ್ಪೇನಲ್ಲ ಅದು. ನಿಜವಾಗ್ಲೂ ನಾವು ಅವ್ರನ್ನ ಸಮಸ್ಯೆಗಳ ಬದುಕಿನಲ್ಲಿರುವ ಸವಾಲುಗಳನ್ನು ಎದುರಿಸೋಕ್ಕೆ ರೆಡಿ ಮಾಡ್ತಾ ಇರೋದು. ಮೊದಲೆಲ್ಲ ಭಾಳ ಕಷ್ಟ ಇತ್ತು, ಹೊಡೆಯೋರು ಬೈಯೋರು. ಈಗ ನೋಡಿ ಮೊದಲಿಂದ ಹಾಗೆಲ್ಲ ನಮ್ಮ ತಾಯಿ ನನಗೆ ಇತ್ತೀಚೆಗೂ ಯಾವತ್ತೋ ಹೊಡೆದಿದ್ದಾರೆ ಒಂದು ಸಲ ಕೆನ್ನೆಗೆ ಎಲ್ಲ ಕೇಳೋದು. ಇವಾಗ ಒಂದು 5-6 ವರ್ಷದಿಂದನೂ ಏನಕ್ಕೋ ಕೆನ್ನೆಗೆ ಬಾರಿಸಿದ್ರು, ಫೈನು. ನನ್ನ ಮಗನ ನಾನೇನಾದ್ರು ಬಾರಿಸಿದ್ರೆ ನಾನು ಉಳಿತೀನ, ನಾನು ಊತಾಕ್ಬಿಡ್ತಾರಲ್ಲೇನೆ ಅಲ್ಲಿ ಹೇಳೋದು. ನಾವೆಲ್ಲ ಆ ಥರ ನಮಗೆಲ್ಲ ಏನು ಅನ್ನಿಸ್ತಾ ಇರಲಿಲ್ಲ. ಮೊದಲು ಮಕ್ಳಿಗೆ ಬೈಯೋರು ಹೊಡೆಯೋರು ಎಲ್ಲ ಮಾಡೋರು. ಅದು ಏನಾಗೋದು ಅಂದರೆ ಸೊಸೈಟಿಲಿ ಈಗ ಅವನ್ನೆಲ್ಲ ಹೋಗ್ತಾನೆ, ಮನೇಲಿ ಮುದ್ದಿಂದ ಸಾಕಿರ್ತೀರ ನೀವು. ಅವನು ಆಫೀಸಲ್ಲಿ ಹೋಗ್ಬಿಟ್ಟು ಅವ್ನ ಬಾಸ್ ಅವನ್ನ ರೇಖಂಡೆಲ್ಲ ತಡ್ಕೊಳಕ್ಕಾಗಲ್ಲ ಅವನಿಗೆ. ಇಲ್ಲಿ ಮನೇಲೇ ಮೊದಲೇ ನೀವು ಸ್ಮಾಲ್ ಡೋಸಲ್ಲಿ ವ್ಯಾಕ್ಸಿನೇಷನ್ ಬೈದು ಎಲ್ಲ ಮಾಡಿ ಕೊಡ್ತಾ ಇದ್ರೆ ನಿಮಗೆ ಇಮ್ಯುನಿಟಿ ಬಂದ್ಬಿಟ್ಟಿರುತ್ತದು. ಸೊ ಅಲ್ಲೇ ಅವ್ರು ಹೇಳಿದಾಗ ತಲೆ ಕೆಡಿಸ್ಕೊಳ್ಳಲ್ಲ, ನ್ಯೂರೋಪ್ಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ. ಸೊ ಏನೇ ಆದರೂ ತಡ್ಕೊಳ್ಳೋ ಶಕ್ತಿ ನಮ್ಮ ಹೆಣ್ಮಕ್ಳು ಯಾಕೆ ಈಗ ಏನೂ ತಡ್ಕೊಳಕ್ತಿಲ್ಲ ಅಂತಂದರೆ ಕಾರಣ ಏನು ಅಂತಂದರೆ ಅವರು ಮುದ್ದಿನಿಂದ ಸಾಕಿರ್ತಾರೆ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ಅವರ ಜೀವನಕ್ಕೆ ಮುಳ್ಳಾಗಬಾರ್ದಲ್ವಾ ನೀವು ಸಾಕ್ತಿರೋದು. ನೀವು ಒಂಥರ ವೈಲ್ಡಾಗಿ ಅವ್ರನ್ನ ಬೆಳೆಸಬೇಕು. ಎಲ್ಲ ಥರ ಇರಲಿ, ಪ್ರೀತಿ ಇರಲಿ, ಮತ್ತೊಂದಿರಲಿ, ಸಪೋರ್ಟ್ ಮಾಡಿ ಎಜುಕೇಷನ್ಗೆ, ಅದ್ರ ಜೊತೆಗೆ ಸ್ವಲ್ಪ ರಫ್ ಆಗಿ ಅವ್ರನ್ನ ಬೆಳೆಸಿ ಅಂತ. ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ನಾನು ಹೇಳಿದೆ. ಭಾಳ ಒಂದು ಉತ್ತಮವಾದ ಉದಾಹರಣೆ ಕೊಡೋದು ಅಂತಂದರೆ ನಾನು ಹೆಣ್ಣು ಮಕ್ಕಳಿಗೆ ಹೆರಿಗೆ ನೋವು ಬರುತ್ತಲ್ಲ, ಇದು ತುಂಬ ಸಿಂಪಲ್ಲಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಅಂತಂದರೆ ಹೆರಿಗೆ ನೋವನ್ನ ಮೊದಲೆಲ್ಲ ಎಷ್ಟು ಮಕ್ಕಳು ಇರ್ತಾಯಿದ್ರು? 10-12. ಒಂದೊಂದು ಹೆರಿಗೆ ನೋವು ಆಕೆ ಬದುಕಿ ಪುನಃ ಇನ್ನೊಂದು ಸಲ ಹುಟ್ಟಿ ಬಂದಂತೆ. ಆಮೇಲೆ ಯಾವುದೇ ಜಗತ್ತಿನ ಯಾವುದೇ ಪೇಯ್ನ್ ಅಂತ ನೀವು ತಗೊಳ್ಳಿ, ಅದಕ್ಕಿಂತ 100 ಪಟ್ಟು ಹೆಚ್ಚಿನದು ಹೆರಿಗೆ ನೋವು. ಆ ನೋವಿಗೆ ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದು ಆ ಥರ ನೋವು, ಅದು ಅನ್ಇಮ್ಯಾಜಿನಬಲ್ಲು. ನೀವು ಕೇಳಿ, ಹೆರಿಗೆ ನೋವಿಂದ ಕಿರ್ಚ್ಕೊತಾ ಇರ್ತಾರವರು, ಹೆರಿಗೆ ಆಗಲ್ಲ, ಅದು ಬಿಡಲ್ಲ. ಇವಾಗಿಲ್ಲ, ಎಲ್ಲ ಸಿಸೇರಿಯನ್ನು. ಆ ನೋವನ್ನ ತಡ್ಕೊಳಕ್ಕಾಗದೆ ಸಿಸೇರಿಯನ್ ಬಿಟ್ಟೋಗ್ತಾರೆ. ಹೆಣ್ಮಕ್ಳಿಗೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಇವಾಗ. ಆದರೆ ಹೆಣ್ಮಕ್ಳು ಯಾಕೆ ಆ ಥರ ಆ ನೋವನ್ನ ತಡೀತಾರೆ ಅಂದರೆ, ಈ ನೋವಿನ ಬಗ್ಗೆನೇ ನಾನು ಹೇಳ್ತಾ ಇರೋದು. ಈ ಮೆನ್ಸ್ಟ್ರಲ್ ಪೇಯ್ನ್ ಅಂತ ಬರುತ್ತಲ್ಲ, ಅದೆಲ್ಲ ಅವ್ರಿಗೆ ಒಂದು ಮೊದಲಿನ ಪ್ರಿಪ್ರೇಷನ್. ಅದು ಸೇಮ್ ಅದೇ ಅದರದ್ದು. ಈ ಮೆನ್ಸ್ಟ್ರಲ್ ನೋವು ಏನಿದೆ ಅದರದ ಇದು 1% ಆದರೆ ಅದು 100 ಅನ್ಬೋದು, ಹೈಯರ್ ವರ್ಷನ್ ಅದು. ಈಗ ಪ್ರತಿ ತಿಂಗಳು ಬರ್ತಾನೇ ಇರುತ್ತೆ. ಅದು ಎಕ್ಸ್ಪೋಸ್ ಆಗಿ 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 ಏನಾಗಿರುತ್ತೆ ಅಂದರೆ ಬಾಡಿ ಒಂದು ಲೆವೆಲ್ಗೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದೇ ಗಂಡಸರಿಗೆ ನಾನು ನೋಡಿದ್ದೀನಿ, ಬರೀ ಒಂದು ಹಲ್ಲು ನೋವು, ಅದು ನೋವು ಬಂತು ಅಂತಂದರೆ ಒಂದು ಇಡೀ ಒಂದು ಪ್ರಳಯ ಆಗೋಗಿರುತ್ತೆ. ಒಂದು ಜ್ವರ ಸಿಂಪಲ್ ತಡೆಯಲ್ಲ. ನಾವು ಹೇಳ್ತೀವಿ ಫಿಸಿಕಲಿ ಮ್ಯಾನ್ ತುಂಬ ಸ್ಟ್ರಾಂಗ್ ಅಂತ, ನೋವು ತಡೆಯಲ್ಲ. ಸ್ಟ್ರಾಂಗ್ ಇರ್ಬೋದು, ಆದರೆ ನೋವು ಮಾತ್ರ ತಡ್ಕೊಳಕ್ಕಾಗೋದಿಲ್ಲ ಅವ್ರ ಕೈಲಿ. ಕಾರಣ ಹೆಣ್ಣು ಮಕ್ಕಳಿಗೆ ಅದು ಬ್ರೈನಲ್ಲಿ ಅದೊಂದು ಪಾತ್ವೇ ಡೆವಲಪ್ ಆಗಿರುತ್ತಲ್ಲ, ತಡ್ಕೊಳ್ಳಿಗೆ ಒಫಾಯ್ಡ್ ಸಿಸ್ಟಮ್ ಅಂತ ಇರುತ್ತೆ. ಅದು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಅದು ಆ ಪಾತ್ವೆಗಳು ಕ್ರಿಯೇಟ್ ಆಗಿರುತ್ತೆ. ಥರ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿತ್ ಸೈಂಟಿಫಿಕ್ ಇದು ಅಂತ ನಾವು ನೋಡೋದಾದರೆ, ಪೋಸ್ಟ್ ಟ್ರೊಮ್ಯಾಟಿಕ್ ಅಂದರೆ ಪೇಯ್ನ್ ಅಂತ ಅಂತೀವಿ. ಅಂದರೆ ತುಂಬ ನೋವು ಎಲ್ಲ ಅನುಭವಿಸಿ ಆದ ಮೇಲೆ ಏನು ಸಿಕ್ಕುತ್ತೆ ನಿಮಗೆ ಅಂತಂದರೆ, ಮೊದಲನೇದಾಗಿ ಭಾಳ ಇಂಪಾರ್ಟೆಂಟು ಇರೋದು ನಿಮಗೆ ಯು ಕನೆಕ್ಟ್, ನೀವು ಥಿಂಕಿಂಗು ಬೇರೆ ಥರ ಆಗಿಬಿಡುತ್ತೆ. ನೀವು ಏನು ಅನ್ಕೊಂಡಿರ್ತೀರ ಈ ಜಗತ್ತು, ಅದಕ್ಕಿನ್ನ ಥಿಂಕಿಂಗು ಬೇರೆ ಥರ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ವಿವೇಕಾನಂದರು ಅವರು ಮೊದಲು ಅವರ ತಂದೆ ಸಾಯಕ್ಕೆ ಮೊದಲು ತುಂಬ ಶ್ರೀಮಂತರಾಗಿ ತುಂಬ ಚೆನ್ನಾಗಿ ಬೆಳೆದವರು. ಅವರು ಅದ್ಭುತವಾಗಿ ಅವ್ರನ್ನ ಬಾಲ್ಯದಲ್ಲಿ ಅಷ್ಟು ಚೆನ್ನಾಗಿ ಅವ್ರನ್ನ ಸಾಕಿದರು. ಒಳ್ಳೆ ಅವರು ಅಡ್ವೊಕೇಟ್ ಅವ್ರ ತಂದೆ. ಅವ್ರು ತೀರೋದ್ಮೇಲೆ ಅಷ್ಟೇ ಕಷ್ಟ ಬಂದುಬಿಡುತ್ತೆ ಅವ್ರಿಗೆ, ಒಂದು ಯೌವನ ಅಂತ ಬಂದಾಗ. ಅಂಥ ಸಂದರ್ಭದಲ್ಲಿ ಅವರು ಅದೇ ಇವರು ರಾಮಕೃಷ್ಣ ಪರಮಹಂಸರ ಹತ್ರ ಎಲ್ಲ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ದೇವಿನ ಕೇಳ್ಕೊಂಡು ಹಿಂಗೆ ಏನು ಬೇಕು ಅಂದಾಗ ಕೇಳೋಕ್ಕಾಗಲ್ಲ ಅವ್ರಿಗೆ. ಸೊ ಆ ನೋವಿನಿಂದ ಈಚೆ ಬಂದ ಮೇಲೆ ಅವ್ರಿಗೆ ಒಂದು ಸ್ಪಿರಿಚುವಲ್ ಲೈನ್, ಒಂದು ಅವೇರ್ನೆಸ್ ಅನ್ನೋದು ಸಿಕ್ಕುತ್ತೆ. ನಮಗೆ ಎಲ್ಲರಿಗೂ ಸಿಕ್ಕುತ್ತೆ. ನೀವು ನೋವಿನಿಂದ ಯಾರು ಈಚೆ ಬಂದಿರ್ತಾರೆ ಅವರು ಹೊಸ ಮನುಷ್ಯ ಆಗ್ತಾನೆ. ಅವನು ಒಂದು ಹಾಸ್ಪಿಟಲ್ಗೆ ಹೋಗಿ ಸಾವಿನ ಬಾಗಿಲನ್ನ ತಟ್ಬಿಟ್ಟು ವಾಪಸ್ ಬರ್ತಾರಲ್ಲ, ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಮೊದಲಂಗೆ ಇರೋದಿಲ್ಲ ಅವರು. ಸೊ ಭಾಳ ಇಂಪಾರ್ಟೆಂಟು ನೋವಿನ ದಾಟ್ಕೊಂಡು ಬಂದವ್ರಿಗೆ ಅದೊಂದು ಬಹಳ ಮುಖ್ಯವಾದದ್ದು. ಎರಡನೇದು ಆತ್ಮವಿಶ್ವಾಸ ಜಾಸ್ತಿ ಆಗ್ಬಿಡುತ್ತೆ. ಇಂಥದೇ ನೋವು ತಿಂದು ಬಂದಿದ್ದೀನಿ, ಇನ್ನೇನು ಮಹಾ ಅನ್ನೋ ಒಂದು ಆತ್ಮವಿಶ್ವಾಸ ಆಗುತ್ತೆ. ಆಮೇಲೆ ಮೈಂಡಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಬರುತ್ತೆ ಅವರಿಗೆ, ಈ ಥರದ್ದು. ಆಮೇಲೆ
ಬೇರೆಯವರ ಇದಕ್ಕೆ ಸ್ಪಂದಿಸುವ ಶಕ್ತಿನ ಪಡಿತಾರೆ ತುಂಬ. ಈಗ ನೋಡಿ, ಒಂದು ಹಸುವು ಅದನ್ನು ಆ ನೋವು, ಬಡತನದ ನೋವು ಗೊತ್ತಿದ್ದವ್ರಿಗೆ ಇನ್ನೊಬ್ಬನ ಹಸಿವು ನನಗೆ ಗೊತ್ತಾಗುತ್ತೆ. ಇಲ್ಲಿ ಮಿರರ್ ನ್ಯೂರಾನ್ಸ್ ಅಂತ ಒಂದಿದೆ. ಈ ಒಂದು ನೋವು ಜಾಸ್ತಿ ಇದ್ದಾಗ ಈ ಮಿರರ್ ನ್ಯೂರಾನ್ಸ್ಗಳು ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಅದು ಹೇಗೆ ಅಂದರೆ, ಯಾರೋ ಒಬ್ಬ ಹಸಿವು ಅಂತ ಬರ್ತಾನಲ್ಲ, ನನ್ನ ಹಸಿವಿನ ಜ್ಞಾಪಕ ನನಗೆ ಬರುತ್ತವಾಗ, ಅಯ್ಯೋ ಹೌದಲ್ವಾ ಅಂತೇಳಿ ಒಂದು ಕೊಡೋದು. ಅಂದರೆ ನೀವು ಒಳ್ಳೇದೇನಾದ್ರು ಮಾಡಬೇಕು. ಒಬ್ಬ ಮನುಷ್ಯ ಸೋಷಿಯಲ್ ಆಗಿ ನೀವು ಒಂದು ಸಹಾನುಭೂತಿ, ಕಂಪ್ಯಾಷನ್, ಎಂಪತಿ ಇವೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಯಾರಿಗೆ ಬರುತ್ತೆ ಅಂದರೆ ನೋವನ್ನ ಉಂಡು ಅದು ನೆಕ್ಸ್ಟ್ ಅದನ್ನು ಗೆದ್ಕೊಂಬಂದಿರ್ತಾರಲ್ಲ, ಹಾಗೆ ಆತ್ಮವಿಶ್ವಾಸ ಆಗ್ಬೋದು, ಎಂಪತಿ ಇದೆಲ್ಲ ಬರೋದು ನೋವೇ ಹೊರತು ಸಂತೋಷ ಖಂಡಿತ ಕೊಡಲ್ಲ ಇದನ್ನ ನಮಗೆ. ಈಗ ಅಂದ್ರೆ ಮಾನಸಿಕವಾಗಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಒಂದು ರಜೆ ಕೇಳಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಆಗ್ತಿತ್ತು ಅನ್ನೋದು ನಮಗೆ ನಮ್ಮ ಆಫೀಸಲ್ಲಿ ನನಗೆ ಗೊತ್ತಿದೆ. ಸೊ ನನಗೆ ಯಾರಾದ್ರು ನಮ್ಮ ಆಫೀಸಲ್ಲಿ ರಜೆ ಕೇಳಿದಾಗ ನಾನು ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಜ್ವರ ಇದೆ ಅಂದರೆ ಅದು ತೊಗೊಳ್ಳಿ ಅಂತೀನಿ. ನಾವು ಅಂದರೆ ಪಾಪ ಅವರು ಆ ಟೈಮಲ್ಲಿ ಹಂಗಿತ್ತು, ಅವ್ರು ಏನು ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ರಜೆ ಕೇಳಕ್ಕೆ ಹೋದ್ರೆ, ಸರ್ ನನಗೆ ಒಂದು ಮಂಡೇ ಒಂದು ರಜೆ, ಟ್ಯೂಸ್ಡೇ ರಜೆ ಬೇಕು ಅಂದರೆ ಟ್ಯೂಸ್ಡೇ ರಜೆ ಬೇಕಂದ್ರೆ ನೀವೇ ಡಿಸೈಡ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀರಾ ಅನ್ನೋರು ನಮಗೆ. ಅಂದರೆ ರಜೆ ಕೇಳಬೇಕಷ್ಟೇ ಹೊರತು ಯಾವತ್ತು ಬೇಕು ಕೊಡುತ್ತೆ ಅನ್ನೋದು ಅವರು ಡಿಸೈಡ್ ಮಾಡೋದು. ನಾನು ಅವ್ರ ವಿರುದ್ಧ ಮಾತಾಡ್ತಾ ಇಲ್ಲ, ಅವ್ರ ಪರಿಸ್ಥಿತಿ ಆಗಿತ್ತು. ಸೊ ನಾನು ಇಲ್ಲಿ ಯಾರ ಕೇಳಿದಾಗ ತಗೊಳ್ಳಿ ಅಂತೀನಿ. ಅಂದ್ರೆ ಯಾಕೆಂದರೆ ನನಗೆ ಆ ನೋವು ಗೊತ್ತು. ಹೌದು. ಸೊ ಒಂದು ರಜೆ ಬೇಕಾದಾಗ ನಾವು ಇಷ್ಟು ಯಾಕೆ ಅನ್ನೋದು ಮೇಡಮ್ ಏನಂದ್ರೆ ನನಗೆ ಬಟ್ ಒಂದು ಉಲ್ಟಾ ನಂಗೆ ಇಲ್ಲಿ ಹೊಳಿತಾ ಇದೆ. ಕೆಲವರು ಉಲ್ಟಾ ಆಗ್ತಾರೆ ಅಂತ. ನಾನೊಬ್ಬರ ಜೊತೆ ಮಾತಾಡಿದೆ, ಒಬ್ಬ ನಿರ್ದೇಶಕರ ಜೊತೆ ಮಾತಾಡಿದೆ. ಕಷ್ಟಪಟ್ಟು ಅವರು ತುಂಬ ದೊಡ್ಡ ನಿರ್ದೇಶಕರಾಗಿದ್ದಾರೆ. ನಾನಂದೆ, ಸರ್ ನೀವು ತುಂಬ ಕಷ್ಟಪಟ್ಟು ಬೆಳೆದಿದ್ದೀರಾ, ವರ್ಷಕ್ಕೊಂದು ಹೊಸ ನಿರ್ದೇಶಕನಿಗೆ ಸರ್ ಚಾನ್ಸ್ ಕೊಡಿ ನೀವು ಅಂತಂದೆ. ರೀ ಅದು ಹೆಂಗೆ ರೀ ಕೊಡೋಕ್ಕಾಗತ್ತೆ, ಮಾಡ್ಬೇಕ್ರಿ, ಕಷ್ಟಪಡ್ಬೇಕ್ರಿ ಅವರು. ಅದರಲ್ಲಿ ಅದು ಆ ಒಂದು ಇಂಟೆನ್ಷನ್ ಸರಿನೇ ಇದೆ. ಬಟ್ ಕೆಲವರಿಗೆ ನಾನು ಕಷ್ಟಪಟ್ಟಿದ್ದೀನಿ ಇವರು ಪಡಲಿ ಅನ್ನೋದು ಥರದ್ದು ಇರ್ತಾರೆ. ಯಾವುದೇ ಆದರೂ ಒಂದು ಎಕ್ಸೆಪ್ಷನಲ್ ಇರುತ್ತೆ ಸರ್. ಈಗ ಜನ ಒಂದು 100 ಜನ ಒಳ್ಳೆಯವರು ಅಂತ ಅಂದರೆ ಅದರಲ್ಲಿ ಒಂದು 90 ಜನ ಒಳ್ಳೆಯವರು, 10 ಜನ ಬೇರೆ ಥರನೇ. ನೀವು ಯಾವುದೇ ವಿಚಾರ ಕೊಡಿ, ಈಗ ನಮ್ಮದೇ ನಾನು ಎಷ್ಟು ಒಳ್ಳೆ ವಿಚಾರಗಳು ಹೇಳ್ತಾ ಇದ್ದರೆ, ನಂದು ಒಂದು ಹಳೆ ಹಿಂದಿನ ವಿಡಿಯೋದಲ್ಲಿ ನಾನು ಬದುಕಿನದ್ದು ನೀವು ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದಿಲ್ಲ ಅಂದರೆ ನಾನು ಮಾತಾಡ್ತಿರ್ಲಿಲ್ಲ. ಅದಕ್ಕೊಬ್ಬರು ಇವೆಲ್ಲ ಸುಳ್ಳು, ಇವರು ಹಿಂಗಿರೋಕ್ಕೆ ಸಾಧ್ಯನಾ ಅಂದರೆ 100 ಜನ ನನ್ನ ಬದುಕಿನ ಸ್ಟೋರಿನೇ ನೀವು ಹೇಳ್ತಿದ್ದೀರಾ ಅಂತ ಬರ್ದಿದ್ದಾರೆ ಅದ್ರಲ್ಲಿ. ನಂದನ್ನೇ ನೀವು ಹೇಳ್ತಿರೋ ಹಾಗೆ ನನಗೆ ಫೀಲ್ ಆಗಿದೆ ಅಂತ ಒಬ್ಬರು ಅಮೆರಿಕದಿಂದ ಫೋನ್ ಮಾಡಿದ್ರು. ಮೇಡಮ್ ನೀವು ಅದನ್ನು ಕೇಳ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು, ನೀವು ನನ್ನ ಬದುಕನ್ನೇ ಅದು ಹೆಂಗೆ ಮೇಡಮ್ ಹೇಳ್ತಿದ್ದೀರಾ ನೀವು ಅಂತ. ನಾನು ಅಂದೆ, ನಿಮ್ಮ ಬದುಕಲ್ಲ, ಎಲ್ಲ ಹೆಣ್ಣು ಮಕ್ಕಳ ಬದುಕು. ಯಾರು ಗೆದ್ದಿದ್ದಾರೆ ಪೇಷನ್ಸಿಂದ, ಯಾರು ಗೆದ್ದಿದ್ದಾರೆ ಎಲ್ಲರೂ ಈ ಥರದನ್ನು ಅನುಭವಿಸಿರ್ತಾರೆ. ಅದರಲ್ಲಿ ಯಾರೋ ಒಬ್ಬರು ನೀವು ಎಕ್ಸಾಜರೇಟು, ನಿಮ್ಮನ್ನು ನೀವು ನನಗೇನು ಅವಾರ್ಡ್ ಕೊಡ್ತೀರಾ ನೀವು? ಅಲ್ಲ, ನನಗೇನು ಬೇಡ ಇರೋದು. ಏಕೆ ಅಂತಂದರೆ ಅಟ್ಲೀಸ್ಟು ನೀವು ಗೆಲ್ಲಿ ಅಂತ ಒಂದು ನಿಮಗೆ ಧೈರ್ಯ ಕೊಡೋದಕ್ಕೆ ನಾನು ಅದನ್ನು ಹೇಳಿದ್ದು ಹೊರತು ಅದನ್ನೆಲ್ಲ ನಾನು ಹೇಳಿ ನನಗೇನು ಅದರಿಂದ ಏನೋ ಏನು ಬೆನಿಫಿಟ್ ಅಂತೂ ಏನೂ ಇಲ್ಲ. ಹಾಗಾಗಿ ಈ ಥರ ಮಾತಾಡೋರು ಇರ್ತಾರೆ. ಬಟ್ 90% ನೀವು ಹೇಳ್ದಂಗೆ ಒಂದು ಹಸಿವಿನ ಅರ್ಥ ಮಾಡ್ಕೊಂಡ ವ್ಯಕ್ತಿ ಇನ್ನೊಬ್ಬ ಹಸಿವಿರೋಂಥ ವ್ಯಕ್ತಿಗೆ ಸಹಾಯ ಮಾಡ್ತಾರೆ. ಖಂಡಿತ ನಮಗೆ ಗೊತ್ತಿರುತ್ತೆ ಅದು ಹಸಿವು ಏನು, ಆ ನೀರಡಿಕೆ ಏನು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಖಂಡಿತ ನಾವು ಸ್ಪಂದಿಸ್ತೀವಿ. ಸ್ಪಂದಿಸದೇ ಇರೋರು ಇದ್ದಾರೆ, ಅದು ಒಂದು ಎಕ್ಸೆಪ್ಷನಲ್ಲು. 1 ಅಥವಾ 1-5% ಪಾಪ್ಯುಲೇಷನಲ್ಲಿ ಪ್ರತಿ ಒಂದಕ್ಕೂ ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ಅದು ಯೂನಿವರ್ಸಲ್ ಟ್ರೂತ್. ಇದು ನಾವು ಸೈಂಟಿಫಿಕ್ ಆಗಿ ನೋಡೋದಾದರೆ, ಇನ್ನು ಸ್ಪಿರಿಚುಯಾಲಿಟಿ ಅಂತ ನೋಡೋದಾದರೆ, ಈ ಒಂದು ನೋವನ್ನದು ನಿಮ್ಮ ಭ್ರಮೆಗಳನ್ನು ತೆಗೆದುಹಾಕುತ್ತೆ ಅಂತೇಳಿ ನಿಮಗೆ ಸೂಫಿಸಮ್ಮಲ್ಲಿ, ಕ್ರಿಶ್ಚಾನಿಟಿಲಿ, ಆಮೇಲೆ ಬೇರೆ ಬೇರೆ ಎಲ್ಲ ಧರ್ಮ, ಹಿಂದೂ ಧರ್ಮದಲ್ಲಂತೂ ಅದನ್ನು ಪ್ರತಿ ಸಲ ಹೇಳ್ತಾರೆ. ನಮಗೆ ಭಗವದ್ಗೀತೆಯಲ್ಲಿ ಎಲ್ಲದರಲ್ಲೂ ನಮಗೆ ಪ್ರತಿ ಒಂದೊಂದು ಪೇಜಲ್ಲೂ ನಮಗೆ ಅದ್ರ ಬಗ್ಗೆ ಸಿಕ್ಕುತ್ತೆ. ಎಲ್ಲ ಧರ್ಮಗಳಲ್ಲೂ ಹೇಳೋದು ನೋವೇ ನಿಮ್ಮ ಭ್ರಮೆಗಳನ್ನು ನಿಮಗೆ ತಲುಪಿಸುತ್ತೆ ಅಂತ. ಉದಾಹರಣೆಗೆ ಅವನು ಕೋಟಿಗಳು ಅವನ ಹತ್ರ ಇದೆ, 4th ಸ್ಟೇಜ್ ಕ್ಯಾನ್ಸರ್ಗೆ ಹೋಗಿದ್ದಾನೆ, ಅಲ್ಲಿ ಕೀಮೋ ರೇಡಿಯೋ ಎಲ್ಲ ಆಗಿ ನೋವು ತಿಂತಾ ಇದ್ದಾನೆ. ಆವತ್ತು ಅವನಿಗೆ ಅರ್ಥ ಆಗುತ್ತೆ ನನ್ನಲ್ಲಿ ಎಷ್ಟು ಕೋಟಿಗಳಿರ್ಬೋದು, ನನ್ನ ಎಷ್ಟು ಪವರ್, ಯಾವ ಪವರ್ ಉಳಿಸುತ್ತೆ, ಯಾವ ದುಡ್ಡು ಉಳಿಸುತ್ತೆ, ಏನೂ ಉಳ್ಸೋಕ್ಕೆ ಸಾಧ್ಯ ಇಲ್ಲ. ಆವತ್ತು ಅವನಿಗೆ ಅರ್ಥ ಆಗುತ್ತೆ. ಅಂದರೆ ಭ್ರಮೆನ ಕಳಚುತ್ತಲ್ಲ ಅದು ನೋವು. ನಲಿವು ಯಾವತ್ತೂ ಭ್ರಮೆನ ನಮಗೆ ಕಳಚಲ್ಲ, ಭ್ರಮೆ ಜಾಸ್ತಿ ಮಾಡ್ತಾ ಇರುತ್ತೆ. ನಾನು ಇನ್ನೂ ಹೀಗೆ ಇರ್ತೀನಿ, ನಾನು 1000 ವರ್ಷ ಇರ್ತೀನಿ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ಭ್ರಮೆನ ಕಳಚುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸೆಲ್ಫ್ ಅವೇರ್ನೆಸ್. ಆಮೇಲೆ ನಾನು ಹೇಳಿದೆ, ಜನಕ್ಕೆ ಸ್ಪಂದಿಸೋದು ನೋವಿನ ನಂತರವೇ. ಯಾರೇ ವ್ಯಕ್ತಿ ಆಗಲಿ ಅವನಲ್ಲಿ ಪರಿವರ್ತನೆ ಅಂತ ನಾವು ನೋಡೋದು ನೋವಿನಿಂದ ನರಳದಾಗಲೇ ಅವನು ಪರಿವರ್ತನೆ ಆಗೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವನು
ಒಂದು ಹೈಯರ್ ಕಾನ್ಷಿಯಸ್ಗೆ ಕನೆಕ್ಟ್ ಆಗೋದು ನೋವಿನ ನಂತರ. ಸುಖದಲ್ಲಿರೋನು ಯಾರೂ ಅವನು ಒಂದು ಈ ಸಿದ್ಧಾರ್ಥಂದು ನಾನು ಹೇಳಿದೆ ನೋವು ನೋಡೋಗಿರೋದವರು ಅವರೇ ಅನುಭವಿಸಿಲ್ಲ, ಬಟ್ ನೋಡಿ ಅವರು ಹೋಗಿದ್ದು. ಬಹಳಷ್ಟು ಜನ ನೋವು ಅನುಭವಿಸಿನೂ ಸಹ ಪರಿವರ್ತನೆಯನ್ನು ಹೊಂದಿರ್ತಾರೆ. ಹೈಯರ್ ಕಾನ್ಷಿಯಸ್ಗೆ ನಾವು ಕನೆಕ್ಟ್ ಆಗಬೇಕಾದ್ರೆ ಚೆನ್ನಾಗಿರೋರು ಯಾರೂ ಕನೆಕ್ಟ್ ಆಗಲ್ಲ. ಅವ್ರಿಗೆ ಜೀವನದಲ್ಲಿ ಹೊಡೆತಗಳು ಬಿದ್ದಾಗ ಮಾತ್ರ ಅವರಿಗೆ ಅರ್ಥ ಆಗುತ್ತೆ, ಇದಲ್ಲ ಜೀವನ. ನಾವೇನು ಅನ್ಕೊಂತೀವಿ, ನಾನು ಹೇಳ್ದಂಗೆ ಆಗುತ್ತೆ ಜೀವನ ಅಂತ ನಾನು ಅಂದ್ಕೊಂಡಿರ್ತೀವಿ. ಅಲ್ಲಿ ಒಂದು ಟ್ವಿಸ್ಟ್ ಟರ್ನ್ಗಳು ಕೊಡ್ತಾನೆ ಭಗವಂತ. ಆವಾಗ ಓಹೋ ಇದಲ್ಲ ಜೀವನ, ಇದೊಂದು ಬೇರೆಯೇ ಇದೆ, ನಾನು ಅಂದ್ಕೊಂಡಂಗೆ ಆಗಲ್ಲ. ನಾನು ಚಾಪೆ ಕೆಳಗೆ ನುಗ್ಗಿದ್ರೆ ಆ ಹೈಯರ್ ಕಾನ್ಷಿಯಸ್ಸು ರಂಗೋಲಿ ಆಗುತ್ತದು. ನಾವು ಎಲ್ಲ ಅಂದ್ಕೊಂಡಿದ್ದೆಲ್ಲ ಎಲ್ಲ ಆಗುತ್ತೆ ಹೇಳಿ. ಈಗ ಯಾವುದೇ ನೀವು ಕೆಲಸ ಮಾಡಿದ್ರು ಸಕ್ಸಸ್ 100% ಇರುತ್ತಾ? ಖಂಡಿತ ಇಲ್ಲ. ಅದು 50 ಆಗ್ಬೋದು, 60 ಆಗ್ಬೋದು, 70 ಆಗ್ಬೋದು. ಅದೊಂದು ಗ್ರೇಡಿಂಗ್ ಇರುತ್ತೆ. ಕೆಲವ್ರಿಗೆ ಝೀರೋನೇ, ಏನೇ ಮಾಡ್ರು ಝೀರೋಲೇ ಇರ್ತಾರೆ ಅವರು. ಕೆಲವ್ರಿಗೆ ಇನ್ನೊಂದು ಚೂರು 10%. ಸೊ ಇಲ್ಲಿ ನಾವು ಒಂದು ಹೈಯರ್ ಕಾನ್ಷಿಯಸ್ಗೆ ನಾನು ಕನೆಕ್ಟ್ ಆಗಬೇಕು ಅಂದರೆ ಅದು ಒಂದು ಹೊಡೆತ ಬೀಳಲೇಬೇಕು. ನಾನು ಇತ್ತೀಚೆಗೆ ಈಗ ಗುಬ್ಬಿ ತೋಟದಪ್ಪ ಅವ್ರದ್ದು ಒಂದು ಚೌಲ್ಟ್ರಿ ಇದೆ ನೋಡಿ, ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಪಕ್ಕ ಬರುತ್ತಲ್ಲ, ಅವರ ಇದಕ್ಕೆ ನಾನು ಹೋಗಿದ್ದೆ, ಒಂದು ಟಾಕ್ ಕರೆದಿದ್ರು ಮಿಥಿಕ್ ಸೊಸೈಟಿಯಿಂದ. ಅವಾಗ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅದು ಸುಮ್ಮನೆ ನೋಡಿದ್ದು. ಅದನ್ನು ಹೇಳ್ತಾ ಹೋದರು. ಎಷ್ಟು ದಾನ ಮಾಡಿದ್ದಾರೆ ಅಂದರೆ ಅವರು ದೊಡ್ಡ ಶ್ರೀಮಂತರವರು, ಎಲ್ಲದನ್ನು ದಾನ ಮಾಡಿದ್ದಾರೆ. ಎಲ್ಲ ಬೇಕಾದಷ್ಟು ಸಂಸ್ಥೆಗಳನ್ನ ಕಟ್ಟಿ ಮಕ್ಕಳನ್ನ ಓದಿಸಿ ಎಲ್ಲ ಮಾಡಿದ್ದಾರೆ. ಹೇಗೆ ಅಂತ ನಾವು ನೋಡಿದ್ರೆ ಅವ್ರಿಗೆ ಹುಟ್ಟಿದ ಎಲ್ಲ ಮಕ್ಕಳುಗಳು ತೀರೋದ್ರಂತೆ. ಎಲ್ಲ ಮಕ್ಕಳು ತೀರೋದಾಗ ಕೊನೆಗೆ ಅವರು ನಾನು ಸಮಾಜಕ್ಕೆ, ನಾವು ನೋಡಿ ದೊಡ್ಡ ವ್ಯಕ್ತಿಗಳು ಸಮಾಜಕ್ಕೆ ಅಂತ ಅವರು ಬರೋದು ಅವ್ರಿಗೆ ಒಂದು ಜೀವನದಲ್ಲಿ ಒಂದು ಹೊಡೆತ ಬಿದ್ದಿರುತ್ತೆ, ಸರಿಯಾಗಿ ಹೊಡೆತ ಬಿದ್ದಿರುತ್ತೆ. ಭಗವಂತ ಅದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ಒಳ್ಳೆಯವ್ರಿಗೆ ಯಾಕೆ ಕಷ್ಟ. ಈಗ ಒಂದು ಮಾತಿದೆ, ನಾನು ತುಂಬ ಒಳ್ಳೆಯವರು, ನನಗೆ ಯಾಕೆ ಕಷ್ಟ. ಅವ್ರು ಏನು ತುಂಬ ಕೆಟ್ಟವನು, ಅವನು ಆರಾಮಾಗಿದ್ದಾನೆ. ಒಳ್ಳೆಯವರಿಗೆ ಯಾಕೆ ಕಷ್ಟ ಬರೋದು ಅಂದರೆ, ಒಂದು ಒಳ್ಳೆಯವರು ನಾವೆಲ್ಲ ಚೆನ್ನಾಗಿ ಎಲ್ಲ ಇರ್ತೀವಿ. ಏನಕ್ಕೆ ಕಷ್ಟ ನಿಂಗೆ ಬಂತು ಅಂದರೆ ನಿನಗೆ ಒಂದು ಎಚ್ಚರಿಕೆ ಕಪಾಲಕ್ಕೆ ಕೊಡ್ದಂಗೆ, ನೋಡು ನೀನು ಇಲ್ಲಿ ಹೋಗಿರೋದು ಬರೀ ನೀನು ಆರಾಮಾಗಿರೋಕ್ಕಲ್ಲ, ನೀನು ಒಂದು ಸೇವೆ ಮಾಡಬೇಕು. ಕೆಟ್ಟವ್ರಿಗೆ ಯಾಕೆ ಬರಲ್ಲ ಅಂದರೆ, ನೀವು ಒಡೆದು ಬಡ್ದು ಏನು ಎಂಥ ಏಟು ಬಿದ್ರೂ ಅವ್ರು ಹಂಗೆ ಇರ್ತಾರೆ, ಅವ್ರಿಗೂ ಕಷ್ಟ ಬರ್ತಿರುತ್ತೆ, ಗೊತ್ತಾಗಲ್ಲ. ಅಂದರೆ ಅವರು ಅದನ್ನ ಆ ದೃಷ್ಟಿಕೋನದಲ್ಲಿ ಥಿಂಕ್ ಮಾಡಲ್ಲ. ಹಾಗಾಗಿ ನಾವು ಅನ್ನೋದು ಒಳ್ಳೆಯವ್ರಿಗೆ ಕಷ್ಟ ಅಂದರೆ ಒಂದು ಪರಿವರ್ತನೆ ಆಗುತ್ತೆ. ನನಗೆ ಸುಮಾರು ಜನ ನಾನು ನೋಡಿದ್ದೀನಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ಹಂತದಲ್ಲಿ ಅವರು ತುಂಬ ಆ ಥರ ಒಂದು ಸಮಾಜಕ್ಕೆ ಅವರ ಜೀವನ ಮುಡಿಪಾಗಿಟ್ರು ಅಂದರೆ, ಒಂದು ಜೀವನದಲ್ಲಿ ಒಂದು ಹೆಂಡತಿ ಸತ್ತೋಗೋದು, ಮಕ್ಕಳು ಸತ್ತೋಗೋದು, ಅಥವಾ ಕುಟುಂಬ ಇದಾಗೋದು, ಒಂದು ಅನಾರೋಗ್ಯ, ಅಥವಾ ಯಾರಿಗೋ ಅನಾರೋಗ್ಯ ಆಗಿದ್ದು ಸರಿಯಾಗೋದು ಯಾರ್ದೋ ಕೃಪೆಯಿಂದ. ಸೊ ಇವರು ಆ ಎಲ್ಲ ದಾನ ಮಾಡೋದು, ಇದೆಲ್ಲ ನಡೆಯೋದು ನೋವಿನಿಂದ ಹೊರತು ಸಂತೋಷದಿಂದ ಖಂಡಿತ ಅಲ್ಲ. ಹಾಗಾಗಿ ಇದು ನೋವಿನ ಬಗ್ಗೆ ನಾವು ಸ್ಪಿರಿಚುಯಾಲಿಟಿಲಿ ಬಗ್ಗೆ ಮಾತಾಡೋದು. ಒಳಗಡೆ ಏನಾಗುತ್ತೆ ಅನ್ನೋದು ನಾನು ಹೇಳಬೇಕು ಆ್ಯಸ್ ಎ ಸೈಂಟಿಸ್ಟ್. ಅದು ಯಾವ ಥರ ಅಂದರೆ, ಬಹಳಷ್ಟು ಜೀನ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಇಮಿಡಿಯೇಟ್ ಜೀನ್ ಎಕ್ಸ್ಪ್ರೆಷನ್ ಅಂತ ಒಂದು ಕರಿತೀವಿ. ನೋವಾದಾಗ ತಕ್ಷಣ ಯಾವ್ಯಾವ ಜೀನ್ ಅಂತಂದರೆ, ಫಾಸ್ ಜೆನ್ ಅಂತ ಒಂದೆರಡು ಜೀನ್ಸ್ಗಳಿದೆ. ಅಂದರೆ ನಮ್ಮ ದೇಹನ ಪ್ರಿಪೇರ್ ಮಾಡುತ್ತದು. ಯಾವುದೇ ನೋವಾದರೂ ಸಡನ್ ಕೊಲ್ಯಾಪ್ಸ್ ಆಗಲ್ಲ, ನಾವು ಹಾಗೇ ಇರ್ತೀವಿ. ಅದರಲ್ಲಿ ಫಾಸ್ ಜೆನ್ ಮತ್ತು ಎಪಿಥೀಲಿಯಲ್ ಗ್ರೋತ್ ಫ್ಯಾಕ್ಟರ್, ಈ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿ ಬಾಡಿನ ರೆಡಿ ಮಾಡ್ತಾ ಬರುತ್ತೆ. ನಂತರ ಇನ್ಫ್ಲಮೇಟರಿ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ನೋವಾದಾಗ ಇನ್ಫ್ಲಮೇಷನ್ ಆಗಲೇಬೇಕು. ಎಲ್ಲೋ ಒಂದು ನೋವಾಗಿ ಗಾಯ ಆಗಿದೆ ಅಂದರೆ, ಫಿಸಿಕಲಾಗಿ ನಾನು ಹೇಳೋದಾದರೆ ಅಲ್ಲಿ ಇದು ಮೆಂಟಲಿ ಇದಕ್ಕೆ ಬರಲ್ಲ. ಫಿಸಿಕಲ್ ಆದಾಗ ನಾನು ಸುಮಾರು ಬದಲಾವಣೆಗಳು ಏನೇನಾಗುತ್ತೆ ಅಂದರೆ, ಅಲ್ಲಿ ಒಂದು ಗಾಯ ಆದಾಗ ಇನ್ಫ್ಲಮೇಷನ್ ಊದ್ಕೊಳ್ಳುತ್ತಲ್ವ, ಅದು ಇನ್ಫ್ಲಮೇಷನ್ ಅಂತ ಕರಿತೀವಿ. ಈಗ ಇಂಟರ್ಲ್ಯೂಕಿನ್ 6, ಇಂಟರ್ಲ್ಯೂಕಿನ್ ಬೀಟಾ 1 ಅನ್ನೋದು, ಆಮೇಲೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರು, ಈ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗಿ ಸಿಗ್ನಲ್ ಕೊಡುತ್ತೆ ದೇಹಕ್ಕೆ, ನೋಡು ಹಿಂಗೆಲ್ಲ ಇನ್ಫ್ಲಮೇಷನ್ ಎಲ್ಲ ಆಗ್ತಾ ಇದೆ, ದೇಹದಲ್ಲಿ ಗಾಯ ಆಗಿದೆ, ಇದಾಗಿದೆ, ನೋವಾಗ್ತಾ ಇದೆ, ಇದನ್ನು ಕಮ್ಮಿ ಮಾಡೋಕ್ಕೆ ನೀನು ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೆನ ಆ್ಯಕ್ಟಿವೇಟ್ ಮಾಡು ಅಂತೇಳಿ ದೇಹಕ್ಕೆ ಇವೆಲ್ಲ ಸಿಗ್ನಲ್ಗಳು. ಆ್ಯಂಟಿ ಇನ್ಫ್ಲಮೇಟರಿ ಪಾತ್ವೆ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಆಮೇಲೆ ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಚೆನ್ನಾಗಿ ನಾನು ಹೇಳಿದೆ, ನೋವು ಕೊಡ್ತಾ 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 ನೀವು ಸ್ಟ್ರಾಂಗ್ ಆಗ್ತಾ ಬರ್ತೀರಾ ಅಂತ. ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದರಲ್ಲಿ ಒಫಾಯ್ಡ್ ಸಿಸ್ಟಮ್ ಅಂತ ಇದೆ, ಅಂದರೆ ಅದು ನೋವು ಈ ಎಂಡಾರ್ಫಿನ್ನ ರಿಲೀಸ್ ಆಗುತ್ತೆ, ಪೇಯ್ನ್ ಕಿಲ್ಲರ್ ಅನ್ನಲ್ಲ, ಅದನ್ನೇ ಆ್ಯಕ್ಟಿವೇಟ್ ಮಾಡೋಂಥದ್ದು. ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅನ್ನೋದು, ಇದೆಲ್ಲದೂ ಬಿಡುಗಡೆ ಆಗ್ತಾ ಬರುತ್ತೆ. ಬಿಡುಗಡೆ ಆದಾಗ ಅದು ನೋವನ್ನು ಕಮ್ಮಿ ಮಾಡುತ್ತೆ. ಇದ್ರ ಜೊತೆ ಕೆಲವೊಂದು ಪಾತ್ವೆಗಳಿದೆ. ಪಾತ್ವೆ ಅಂದರೆ ಒಳಗಡೆ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ನೋವಾದಾಗ ನಮಗೆ. ಸೊ ಅದರಲ್ಲಿ ಮ್ಯಾಪ್ ಕೈನೆಸ್ ಪಾತ್ವೆ ಅಂತ ಒಂದಿದೆ.
ಆ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಜಾಕ್ಸ್ಟ್ಯಾಟ್ ಪಾತ್ವೆ ಅಂತ ಒಂದಿದೆ. ಆಮೇಲೆ ನ್ಯೂಕ್ಲಿಯರ್ ಬಿ ಕಪ್ಪಾ ಫ್ಯಾಕ್ಟರ್ ಅಂತ ಒಂದು ಪಾತ್ವೆ ಇದೆ, ಆ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಇವೆಲ್ಲ ಎಷ್ಟು ಅದ್ಭುತವಾಗಿ ಅಂತ ಅಂದರೆ, ಆಮೇಲೆ ನಮ್ಮ ನೋವಾದಾಗ ನಮ್ಮಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪಾತ್ವೆ ಇದೆ. ಒಂದು ಕೆಲವೊಂದು ಎನ್ಸೈಮ್ಗಳು, ನಾನು ಸಿಂಪಲಾಗಿ ಹೇಳೋದಾದರೆ ಕೆಲವೊಂದು ಕೆಮಿಕಲ್ಗಳು ಅಂತಲೇ ಇಟ್ಕೊಳ್ಳಿ, ಕೆಲವೊಂದು ಕೆಮಿಕಲ್ ರಾಸಾಯನಿಕಗಳು, ಕೆಲವೊಂದು ಕಿಣ್ವಗಳು, ಕೆಲವೊಂದು ಹಾರ್ಮೋನುಗಳು, ಇವೆಲ್ಲ ಬಿಡುಗಡೆ ಆಗಿ ನಮ್ಮ ದೇಹಕ್ಕೆ ಏನು ಡ್ಯಾಮೇಜ್ ಆಗಬಾರ್ದು, ಆ ನೋವಿನಿಂದ ನಮಗೆ ಅಂಥ ಡ್ಯಾಮೇಜ್ ಆಗಬಾರ್ದು, ಬಾಡಿನ ನೆಕ್ಸ್ಟ್ ಲೆವೆಲ್ಗೆ ಅದು ಪ್ರಿಪೇರ್ ಮಾಡಬೇಕು. ಆ ಥರ ಮಾಡೋದಕ್ಕೆ ಆಮೇಲೆ ನಮ್ಮ ಒಂದು ಸೆರೋಟೋನಿನ್ ಇದೆಯಲ್ಲ, ಆ ಸೆರೋಟೋನಿನ್ ಟ್ರಾನ್ಸ್ಪೋರ್ಟರ್ ಪಾತ್ವೆ ಅಂತ ಒಂದಿದೆ, ಆ ಪಾತ್ವೆನ ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಈ ಬೇಕಾದ ಅಡ್ರೆನರ್ಜಿಕ್ ಪಾತ್ವೆ ಅಂತ ಇದೆ, ಡೋಪಮಿನರ್ಜಿಕ್ ಪಾತ್ವೆ, ಈ ಪಾತ್ವೆಗಳೆಲ್ಲ ಆ್ಯಕ್ಟಿವೇಟ್ ಆಗಿ ನಿಮಗೆ ಎಂಥ ನೋವಿದ್ರೂ ಯು ಹ್ಯಾವ್ ಟು ಓವರ್ಕಮ್, ಅದನ್ನು ನೀವು ಈಚೆ ಬರಬೇಕು. ಹೆಣ್ಣು ಮಕ್ಕಳು ಹೆರಿಗೆ ನೋವು ಹೇಗೆ ತಡ್ಕೊತಾರೆ, ತಡ್ಕೊಳ್ಳೋಕ್ಕೆ ಪ್ರೋಸ್ಟೋಗ್ಲ್ಯಾಂಡಿನ್ ರಿಲೀಸ್ ಆಗುತ್ತೆ. ಅವಾಗ ಪ್ರೋಸ್ಟೋಗ್ಲ್ಯಾಂಡಿನ್ ಅನ್ನೋದು ಹೆರಿಗೆ ಸಂದರ್ಭದಲ್ಲಿ ಪ್ರೋಸ್ಟೋಗ್ಲ್ಯಾಂಡಿನ್ ರಿಲೀಸ್ ಆಗುತ್ತದು. ಆ ನೋವು ಆದರೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಆ ನೋವಿಗೆ ಸತ್ತೇ ಹೋಗಬೇಕು. ಅಂದರೆ ಅದು ಆಗೋದಿಲ್ಲ ನಮಗೆ. ಕಾರಣ ಏನು ಅಂದರೆ ತಡಿತೀವಿ ನಾವು. ಕಾರಣ ಏನು ಅಂತಂದರೆ ದೇಹದ ಒಳಗಡೆ ಅದಕ್ಕೆ ತಕ್ಕಂಗೆ ಕೆಮಿಕಲ್ ರಿಯಾಕ್ಷನ್ಗಳು ಆಗ್ತಾ ಬರುತ್ತೆ. ಹಾಗಾಗಿ ಬರೀ ನೋವಲ್ಲ, ಅದು ನಮ್ಮ ಯಶಸ್ಸಿಗೆ ಒಂದು ದಾರಿ ಅಂತ ನಾವು ಅನ್ಕೋಬೇಕು. ನಾವು ಎಲ್ಲ ಕೊರಗೋದು ಅಯ್ಯೋ ನೋವು ಏನೋ ಒಂದಿದೆ, ಫಿಸಿಕಲ್ ನೋವಾದರೆ ಒಳಗಡೆ ಏನೋ ಡ್ಯಾಮೇಜ್ ಆಗಿದೆ, ಸೊ ಅದಕ್ಕೆ ನೋವು ಬರ್ತಾ ಇದೆ. ಮಾನಸಿಕವಾಗಿ ನೋವು ಕೊಡ್ತಿದ್ರೆ ನಿನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡೋಕ್ಕೆ ಮಾಡ್ತಾ ಇರೋದದು. ನೀನು ಏನೋ ಒಂದು ದಾರಿಲಿ ಹೋಗ್ತಿದ್ಯಾ, ನಿನಗೊಂದು ದಾರಿ ದೀಪ ಅಂತ ಅನ್ಕೋಬೋದು. ಭಾವನಾತ್ಮಕವಾಗಿ ಅಷ್ಟೇ. ಈಗ ನೋಡಿ, ನಾವೊಂದು ಕುಟುಂಬ ಅಂತಂದಾಗ ಭಾಳ ಕುಟುಂಬದಲ್ಲಿ ಕೆಲವರು ತುಂಬ ಕುಟುಂಬದಲ್ಲೇ ಇರ್ತಾರೆ. ನನ್ನ ಹೆಂಡತಿ ನನ್ನ ಮಕ್ಕಳು ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ ಅನ್ನುವ ಒಂದು ಸ್ಟೇಜಲ್ಲಿ ಇರ್ತಾರೆ. ಸೊ ಏನಾಗುತ್ತೆ, ಯಾವುದೋ ಒಂದು ಸಂದರ್ಭ, ಒಂದು ನೋವು ಬರುತ್ತಲ್ಲ, ಇಷ್ಟೇ ಅಲ್ಲ ನಿಂದು ಇನ್ನೂ ಇದೆ ಜವಾಬ್ದಾರಿ ಅನ್ನೋದನ್ನು ತಿಳಿಸುತ್ತೆ. ನಾನು ಅನಿತಾ ಪ್ರಸಾದ್ ನೋಡಿದಾಗ ನನಗೆ ಹಾಗೆ ಅನ್ಸೋದು. ಟ್ರಾನ್ಸ್ಜೆಂಡರ್ ಇದ್ದಾರಲ್ಲ, ಅವರು ಜರ್ಮನಿಯಲ್ಲಿ ಇದ್ದಾಗ ತುಂಬ ಶ್ರೀಮಂತರು. ಅವರ ಚೆನ್ನಾಗಿದ್ದಾಗ ಅವರ ಹೆಂಡತಿ ಮಕ್ಕಳು ಬಿಟ್ಟರೆ ಅವರೇ ಹೇಳೋ ಪ್ರಕಾರ ಅವರು ಬೇರೆ ಯಾರ ಜೊತೆನೂ ಅಂಥ ಒಂದು ಇದರಲ್ಲಿ ಇರಲಿಲ್ಲ. ಅವರು ಬರೀ ಹೆಂಡತಿ ಮಕ್ಕಳು, ಯುರೋಪ್ ಟೂರ್ ಮಾಡು, ಅಲ್ಲಿ ಮಾಡು, ಅವ್ರದ್ದೇ ಓನ್ ಜೆಟ್ ಇತ್ತು, ಸುತ್ತು, ಜೀವನ ಹಾಗೇ ಇರುತ್ತೆ ಅಂತ ನಾವು ಅಂದ್ಕೊಂಬಿಡ್ತೀವಿ. ಹೇಗಾಯಿತು ಅವ್ರಿಗೆ ಆ ಒಂದು ವಯಸ್ಸು 45 ವರ್ಷದಲ್ಲಿ ಹೆಂಗಸಾದ್ರು, ಎಂಥ ಒಂದು ಅದು ಟ್ವಿಸ್ಟ್ ಟರ್ನ್ ನೋಡಿ ಅವ್ರ ಜೀವನದಲ್ಲಿ. ಇವಾಗ ಬೇಕಾದಷ್ಟು ಸೋಷಿಯಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ, ಇದು ನಿಮ್ಮ 2ನೇ ಜನ್ಮ. ಸುಮಾರು ಸಲ ಸಿಗ್ತಾರೆ ನೋಡಿ, ನಿಮ್ಮ 2ನೇ ಜನ್ಮ. ದೇವರು ನಿಮಗೆ ಈ ಥರ ಮಾಡಿರೋದು ನಿಮ್ಮಿಂದ ಸೊಸೈಟಿಗೆ ಏನೋ ಒಂದು ಆಗಬೇಕು ಅನ್ನೋದಕ್ಕೆ ಹೊರತು ಸುಮ್ಮನೆ ಅಲ್ಲ. ಸೊ ಈ ನೋವಿದೆಯಲ್ಲ, ಈ ನೋವನ್ನ ಪಾಸಿಟಿವ್ ಮಾಡ್ಕೊಳ್ಳಿ. ಇದು ಎಲ್ಲರಿಗೂ ನಾನು ಹೇಳೋದು. ನೋವಿದೆ, ಅದನ್ನು ಪಾಸಿಟಿವ್ ಮಾಡಿ, ಅದರಿಂದ ಏನೋ ಒಂದು ಬೇರೆ ಉದ್ದೇಶ ಇದೆ, ಅದನ್ನು ಅರ್ಥಕೊಂಡು ನಾವು ನಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ, ಸೊಸೈಟಿ ಚೆನ್ನಾಗಿರುತ್ತೆ, ಎವ್ರಿ ಒನ್ ವಿಲ್ ಬಿ ಹ್ಯಾಪಿ. ಆಮೇಲೆ ಜೀವನವನ್ನು ಪಾಸಿಟಿವ್ ಆಗಿ ನೋಡುವಂಥ ದೃಷ್ಟಿಕೋನ ನನ್ನ ಪ್ರಕಾರ ಇದು ಮೇಡಮ್ ಹೇಳಿರುವಂಥದ್ದು. ಎಲ್ರಿಗೂ ನೋವು ಬಂದಾಗ ಅದು ನೋವು ಅನ್ನೋದು ಈಸಿ ಅಲ್ಲ, ನಾವು ಮಾತಾಡಿದಷ್ಟು ಅಲ್ವಾ. ನೋವು ಬಂದಾಗ ಎಷ್ಟು ನೋವು ಆಗುತ್ತೆ ಅಂತಂದ್ರೆ, ನಾನು ನೋವು ನೀವು ಹೇಳ್ತಿರಲ್ಲ, ಅನುಭವಿಸಿದವ್ರಿಗೆ ಗೊತ್ತು. ಆಮೇಲೆ ಅನುಭವಿಸಿದವ್ರು ಯಾರು ಇಲ್ಲ ಅಂತ ನಾನು ಅನ್ಕೋತೀನಿ. ಎಲ್ಲರೂ ಕೂಡ ಅವ್ರವ್ರ ರೇಂಜಲ್ಲಿ ಅವ್ರವ್ರ ರೀತಿನೆಲ್ಲ ಅನುಭವಿಸಿರ್ತಾರೆ. ಬಟ್ ನಾವು ಅದನ್ನ ನೆಗೆಟಿವ್ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಜೀವನದ ಪ್ರತಿಯೊಂದು ನೆಗೆಟಿವಿಟಿಗೂ ಒಂದು ಪಾಸಿಟಿವಿಟಿ ಇದೆ, ಅದನ್ನ ಪಾಸಿಟಿವ್ ಆಗಿ ನೋಡಬಹುದು, ಪಾಸಿಟಿವ್ ಮಾಡಬಹುದು ಅನ್ನೋದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಮಧ್ಯ ಇಂಟರ್ಫಿಯರ್ ಮಾಡಿದೆ ಅಂತ ಅನ್ಕೋಬೇಡಿ. ನಾನು ಚೇರ್ಮನ್ ಆದ್ನಲ್ಲ, ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದೆ ನಾನು 2 ವರ್ಷದ ಅವಧಿಯಲ್ಲಿ. ಆವಾಗ ನನಗೆ ಭಾಳ ಹುರುಪು. ನನಗೆ ಒಂದು ಒಳ್ಳೆ ಜಾಗ ಕೊಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ, ನನ್ನ ಯೂನಿವರ್ಸಿಟಿ, ನಾನೇನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಬಹಳ ಹುರುಪಿನಿಂದ ಅಲ್ಲಿವರೆಗೂ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ನನ್ನ ಸಹೋದ್ಯೋಗಿಗಳು ತುಂಬ ಚೆನ್ನಾಗಿದ್ದರು. ಏಕೆಂದರೆ ನಾನು ಅವ್ರಿಗೆ ಹಂಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಅವ್ರು ಚೇರ್ಮನ್ ಆಗಿದ್ದಾಗ ನಾನು ಅಷ್ಟೇ ನಿಷ್ಠೆಯಿಂದ, ಮಾತುಕೃತಿ ಅಂತ ನಾನು ಹೇಳಿದೆ ಅಲ್ವಾ, ಸಿದ್ದೇಶ್ವರ ಸ್ವಾಮೀಜಿದ್ದು, ನಾನು ನಿಜವಾಗ್ಲೂ ನಾನು ಆ ಥರ ಫಾಲೋ ಮಾಡ್ತೀನಿ. ಏನು ಮಾತಾಡ್ತೀನಿ ಹಂಗೇನೇ ನಡ್ಕೊಳ್ಳೋದು. ಸೊ ಅವ್ರನ್ನ ತುಂಬ ಚೆನ್ನಾಗಿ ಅವ್ರ ಜೊತೆ ಇದ್ದೆ. ಅವರು ತುಂಬ ಚೆನ್ನಾಗಿದ್ದರು. ಎಷ್ಟು ಅಂತಂದರೆ ಸ್ವಂತ ಒಡ ಹುಟ್ಟಿದ ಅಕ್ಕ ತಂಗಿರ್ ಥರನೇ ನಾವು ಇದ್ವು. ನಾನು ಚೇರ್ಮನ್ ಆದಮೇಲೆ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಎಲ್ಲ ಸಪೋರ್ಟ್ ಮಾಡ್ತೀರಾ ಅನ್ನೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಅರ್ಥ ಆಯಿತು, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಒಬ್ಬರೇ ಮಾಡಬೇಕು. ಖಂಡಿತ ನಿಮ್ಮ ಜೊತೆಗೆ ನಿಮ್ಮ ಸಹೋದ್ಯೋಗಿ ಅಂತ ಯಾರು ಇರ್ತಾರೆ, ನಿಮ್ಮ ಒಂದು ಲೆವೆಲಲ್ಲಿ ಖಂಡಿತ ಯಾರೂ ಬರೋದಿಲ್ಲ. ನೀವು ಕೆಟ್ಟ ಕೆಲಸ ಮಾಡಿ 100 ಜನ ಬರ್ತಾರೆ.
ಆದರೆ ಒಳ್ಳೇದಕ್ಕೆ ನನಗೆ ಅರ್ಥ ಆಯ್ತು ಅವತ್ತು. ಏನೋ ಮಾಡೋಣ ಅಂದರೆ ಅವ್ರು ಏನು ಅಂದ್ಕೊಂಡ್ರು, ಇವಳು ಏನೋ ಮಾಡಿ ಇವಳು ಹೆಸರು ತಗೊಳಕ್ಕೆ ಮಾಡ್ತಿದ್ದಾಳೆ. ಹೆಸರಲ್ಲ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗೆ ಫಂಡ್ಸ್ ಕೊಡೋದು ತುಂಬ ಕಮ್ಮಿ. ಅಂಥದ್ರಲ್ಲಿ CSR ಯಾರೋ ಫಂಡ್ ಕೊಟ್ಟಾಗ ನಾನು ಮಾಡಬೇಕಾದ್ರೆ ಪ್ರತಿದಿನ ನೋವು ಕೊಟ್ಟಿದ್ದಾರೆ. ಯಾವ ಮಟ್ಟದ ನೋವು ಅಂತಂದರೆ ನಿಜವಾಗ್ಲೂ ನನಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾವುದು ನಾನ್ ಕೋಆಪ್ರೇಷನ್ನು, ಎಕ್ಸಾಮ್ ಮಾಡಲ್ಲ, ವ್ಯಾಲ್ಯೂಯೇಷನ್ನು ಮಾಡಲ್ಲ, ಕೋವಿಡ್ ಬೇರೆ ಬಂದ್ಬಿಡ್ತವಾಗ ಯಾವ ಕೆಲಸನೂ ನಾನು ಮಾಡಲ್ಲ ಅಂತಾರೆ. ನಾನೇನು ಮಾಡಲಿ, ಅಧಿಕಾರಿ ನಾನು ನಡೆಸ್ಕೊಂಡು ಹೋಗ್ಬೇಕು ಅಲ್ವಾ. ನಾನು ಐ ಆಮ್ ಆನ್ಸರಬಲ್. ಈಗ ನೀವು ಮಾಡಲ್ಲ ಅಂತ ಅಂದರೆ ನಾನು ಮಾಡಬೇಕಾಗುತ್ತೆ. ಆಮೇಲೆ ಏನೋ ಒಂದು ಕೆಲಸ ಮಾಡಿಸ್ಬೇಕಾರೆ ಕ್ಲಾಸ್ ಡಿಸ್ಟರ್ಬ್ ಆಗ್ತಿದೆ, ಅದನ್ನು ನಿಲ್ಲಿಸಿ. ಈ ಥರ ಪ್ರತಿ ಸಲ ನಾನು ಅಂದ್ಕೊಂಡೆ ಇದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ ಅಂತ. ಆಯಿತು ಬಿಡಿ, ಇಟ್ ಇಸ್ ಅ ಚಾಲೆಂಜ್, ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂಥೇಳಿ ಪೇಷನ್ಸ್ ಆ್ಯಂಡ್ ಸೈಲೆನ್ಸ್ ಅಂದೆಲ್ವಾ, ಅವೆರಡೇ ನನ್ನ ಅಸ್ತ್ರ. ಅದರಿಂದ ಅದನ್ನು ಎಂಟೈರ್ ಥಿಂಗ್ನ ಶಿಫ್ಟ್ ಮಾಡ್ಕೊಂಡು ಯಶಸ್ಸಿನ ಹಾದಿಯಲ್ಲಿ ನೋವುನದು ನಮಗೆ ಯಶಸ್ಸಿಗೆ ದಾರಿ ತೋರಿಸುತ್ತೆ ಅನ್ನಲ್ಲ, ಆ ನೋವನ್ನು ಅದನ್ನು ಅನುಭವಿಸ್ದೆ. ಆದರೆ ಬೇಜಾರು ಮಾಡ್ಕೊಳ್ಳಲಿಲ್ಲ, ಖುಷಿಯಾಗಿ ಅನುಭವಿಸ್ದೆ. ಕೊನೆಗೆ ಅವ್ರಿಗೆ ತಲೆ ಕೆಡೋದಂಗೆ ಆಗೋಯ್ತು, ಇವಳು ಏನು ಮಾಡಿದ್ರು ಜಗ್ತಾ ಇಲ್ವಲ್ಲ. ಅಂದರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಎಲ್ಲ ಬರ್ತಾರೆ. ಈಗ ನಾನು ವೀಕ್ಷಕರಿಗೆ ಏನು ಕೇಳೋದು ಅಂದರೆ ಎಲ್ಲರದು ಒಂದೊಂದು ನೋವಿರುತ್ತೆ, ಸಂಸಾರದಲ್ಲಿರ್ಬೋದು. ನಿಮ್ಮನ್ನ ಅವ್ರು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತಂದಮೇಲೆ ಬಿಟ್ಬಿಡ್ತಾರೆ ಅವರು. ಸೊ ಹಾಗೆ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಅಥವಾ ಏನೋ ಕಳ್ಳತನ ಮಾಡಬೇಕಾದ್ರೆ, ಕೊಲೆ ಮಾಡಬೇಕಾದ್ರೆ ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಓಕೆ, ಯಾಕೆಂದರೆ ನಿಮ್ಗೆ ಯಾರೋ ಒಬ್ಬರು ಹಿಡಿಯಕ್ಕೆ ಬರ್ತಾರೆ ಅನ್ನೋದಲ್ಲ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೀವು ಎಚ್ಚರಿಕೆಯಿಂದನೇ ಮಾಡಬೇಕು. ಇಲ್ಲಿ ತುಂಬ ಕಷ್ಟ, ಅದು ನಿಮಗೆ ಸಹಾಯನೇ ಇರೋದಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ನೋವನ್ನು ಯಾವ ರೀತಿ ಪಾಸಿಟಿವ್ ಮಾಡ್ಕೋಬೇಕು ಅಂತ. ನೋವು ಕೊಡೋರು ಎಷ್ಟು ದಿನ ಕೊಡ್ತಾರೆ ನಿಮಗೆ, ಎಷ್ಟು ಕೊಡಕ್ಕೆ ಸಾಧ್ಯ. ಬೇರೆ ಕೆಲಸ ಇರುತ್ತಲ್ಲ, ಕೊಟ್ಟು ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಇದು ಯಾಕೋ ಬಗ್ಗದೇ ಇಲ್ವಲ್ಲ, ಇದು ಸಹವಾಸ ಸಾಕಪ್ಪ ಅಂತ ಹೋಗ್ತಾರೆ ಅವರು. ಈ ಕೆಲವು ಮನೆಗಳಲ್ಲಿ ಅಷ್ಟೇ, ಈಗ ನಾನೀರು ಕಷ್ಟ ಕೊಡ್ತಾರೆ, ಎಷ್ಟು ದಿನ ಕೊಡೋಕ್ಕೆ ಸಾಧ್ಯ ಅವರು. ಅವ್ರಿಗೆ ರೆಸ್ಪಾಂಡೇ ಮಾಡಿಬಿಡಿ, ನೀವು ಖುಷಿಯಾಗಿರಿ. ಅದೊಂದು ಭಾಳ ಒಳ್ಳೆಯ ಅಸ್ತ್ರ ಇದೆ. ನಿಮ್ಗೆ ಏನಾದ್ರು ತೊಂದರೆ ಯಾರು ಕೊಡ್ತಿದ್ದಾರೆ ಅಂದರೆ ನೀವು ಇನ್ನೂ ಜಾಸ್ತಿ ಖುಷಿಯಾಗಿರ್ಬೇಕು, ಇನ್ನೂ ಚೆನ್ನಾಗಿ ಹೋಗ್ಬೇಕು. ಅವ್ರಿಗೆ ನೋಡ್ತಾ ಇದ್ದರೆ ಕೊನೆಗೆ ಅವರ ಕಾಟಿ ಸಾಲು ಜಾಸ್ತಿ ಶೂಟಪ್ ಆಗಿ ಅವ್ರಿಗೆ ತೊಂದರೆ ಆಗುತ್ತೆ ಅದು. ಹಾಗಾಗಿ ಸೊ ನೋವಿನ ಹಿಂದಿರುವಂಥ ಒಂದು ಪಾಸಿಟಿವಿಟಿ ಬಗ್ಗೆ ಮತ್ತು ಜಗತ್ತಿನ ನೀವು ಯಾವುದೇ ಮೇಡಮ್ ಹೇಳಿರುವಂಥ ಉದಾಹರಣೆಗಳನ್ನ ಹೊರತುಪಡಿಸಿ ಕೂಡ ನೀವು ನಮ್ಮ ಸಮಾಜದಲ್ಲಿ ಈಗ ಬದುಕಿರುವಂಥ ಸುಮಾರು ಜನ ಸಾಧಕರ ಬಯೋಗ್ರಫಿನ ಸುಮ್ಮನೆ ನೀವು ಕಣ್ಣಾಡಿಸಿ ನೀವು ಇಮ್ಯಾಜಿನೇಬಲ್ ನೋವುಗಳನ್ನು, ಸ್ಟ್ರಗಲ್ಗಳನ್ನ ಅವ್ರು ದಾಟ್ಕೊಂಡು ಬಂದಿರ್ತಾರೆ. ನಮಗದು ಗೊತ್ತಿರಲ್ಲ. ಖಂಡಿತ ನಮ್ಮ ನಮ್ಮ ಹೀರೋಗಳಿರ್ಬೋದು, ಈಗ ಎಷ್ಟೋ ಜನ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ. ನಾನು ಸಿನಿಮಾ ಸ್ವಲ್ಪ ಹತ್ತಿರದಿಂದ ಹೇಳ್ತಾ ಇದ್ದೀನಿ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಕಾಮನ್ ಆಗಿರುವಂಥದ್ದು. ಸೊ ಹೀಗಾಗಿ ನೋವಿಗೆ ಸಕಂಬ ಆಗ್ಬಿಟ್ರೆ ನಾವು ಅಲ್ಲಿಗೆ ನಮ್ಮ ಲೈಫ್ ಮುಗೀತು. ನೋವನ್ನು ಮೀರಿ ನಾವು ಹೊರಗಡೆ ಬಂದರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಇದನ್ನೆಲ್ಲ ಹೇಳಿದಂಥ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದನ್ನು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಫ್ ನನಗೇ ಕಷ್ಟ ಕೊಟ್ಟಿದೆ, ನೋವು ಕೊಟ್ಟಿದೆ ಅಂತ ಅನ್ನೋದ್ರ ಜೊತೆಗಂತೂ ನೀವು ಖಂಡಿತ ಅವ್ರನ್ನ ಟ್ಯಾಗ್ ಬೇಕಾದ್ರೆ ಮಾಡಿ ನಿಮ್ಮ ಪೇಜ್ಗಳಲ್ಲಿ ನೀವು ಶೇರ್ ಮಾಡಿಕೊಂಡು ಮತ್ತು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ಫೂರ್ತಿದಾಯಕ ಕಥೆಗಳು ನಿಮ್ಮಲ್ಲಿದ್ದರೆ, ಯಾವುದೊಂದು ನೋವನ್ನು ಅನುಭವಿಸಿ ನೀವು ಹೊರಗಡೆ ಬಂದು ನಿಮ್ಮ ಲೈಫನ್ನು ಕಟ್ಕೊಂಡಿರ್ತಿರಲ್ಲ, ಅಂಥವ್ರು ಸಂಕ್ಷಿಪ್ತವಾಗಿ ಅದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಥೆಯನ್ನು ತಿಳಿಸ್ಬೋದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.